कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः. Reading from Srimad Bhagavatam, first canto, second chapter. 21. एवं प्रसन्न मनस्सु आगोय्तल्ल रैट. विद्यते हृदय ग्रंथि छिद्यन्ते सर्व संशयः क्षीयन्ते चस्य कर्माणि दृष्टा एवात्मनीश्वरे. विद्यते हृदय ग्रंथिश्छिद्यन्ते सर्व संशयः क्षीयन्ते चाद्य कर्माणि दृष्ट्वा एवात्मनीश्वरे. विद्यते हृदय ग्रंथिश्छिद्यन्ते सर्व संशयः क्षीयन्ते तस्य कर्माणि दृष्ट्वा एवात्मनीश्वरः. ಹೀಗೆ ತನ್ನಲ್ಲಿ ಪರಮಾತ್ಮನನ್ನು ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಭೇದಿಸುತ್ತದೆ, ಎಲ್ಲಾ ಸಂಶಯಗಳು ಚೂರು ಚೂರು ಆಗುತ್ತವೆ, ಕಾಮ್ಯ ಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತವೆ. ಹೀಗೆ ತನ್ನಲ್ಲಿ ಪರಮಾತ್ಮನನ್ನು ಸ್ವಾಮಿಯಾಗಿ ಕಂಡಾಗ ಹೃದಯದ ಗಂಟು ಭೇದಿಸುತ್ತದೆ, ಎಲ್ಲಾ ಸಂಶಯಗಳು ಚೂರು ಚೂರು ಆಗುತ್ತವೆ, ಕಾಮ್ಯ ಕರ್ಮಗಳ ಸಂಕೋಲೆ ಕಳಚಿ ಬೀಳುತ್ತದೆ. ಪರಮ ಪುರುಷನನ್ನು ಕುರಿತ ವೈಜ್ಞಾನಿಕ ಜ್ಞಾನವನ್ನು ಹೊಂದುವುದೆಂದರೆ ಅದೇ ಕಾಲಕ್ಕೆ ತನ್ನ ಆತ್ಮವನ್ನು ಕಾಣುವುದು ಆಗಿದೆ. ಜೀವಿಯನ್ನು ಚಿದಾತ್ಮನಾಗಿ ಗುರುತಿಸುವ ಸಂದರ್ಭದಲ್ಲೆಲ್ಲ ಅನೇಕ ಊಹಾತ್ಮಕ ಚಿಂತನೆ ಸಂದೇಹಗಳು ಇದ್ದೇ ಇರುತ್ತವೆ. ಐಹಿಕವಾದಿಯು ಚಿದಾತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ. ಅನುಭವ ಸಿದ್ಧಾಂತವರು ಪರಮಾತ್ಮನು ನಿರಾಕಾರವಾದ್ದು, ಜೀವಾತ್ಮಕ್ಕೆ ಪ್ರತ್ಯೇಕ ವ್ಯಕ್ತಿತ್ವ ಇಲ್ಲವೆಂದು ನಂಬುತ್ತಾರೆ. ಆದರೆ ದಿವ್ಯವಾದಿಗಳು ಜೀವಾತ್ಮ ಮತ್ತು ಪರಮಾತ್ಮ ಎರಡೂ ಭಿನ್ನ ಸತ್ಯಗಳು, ಗುಣಾತ್ಮಕವಾಗಿ ಒಂದೇ ಆದರೂ ಪ್ರಮಾಣಾತ್ಮಕವಾಗಿ ಭಿನ್ನರು ಎಂದು ಸ್ಪಷ್ಟವಾಗಿ ದೃಢೀಕರಿಸಿದ್ದಾರೆ. ಇನ್ನು ಅನೇಕ ಸಿದ್ಧಾಂತಗಳು ಇವೆ. ಆದರೆ ಭಕ್ತಿಯೋಗದ ಪ್ರಕ್ರಿಯೆಯಿಂದ ಶ್ರೀಕೃಷ್ಣನ ವಾಸ್ತವ ಅರಿವು ಉಂಟಾದಾಗ ಈ ಎಲ್ಲ ವಿಭಿನ್ನ ಊಹಾತ್ಮಕ ಚಿಂತನೆ ಮಾಯವಾಗಿ ಬಿಡುತ್ತದೆ. ಶ್ರೀಕೃಷ್ಣ ಸೂರ್ಯನು ಇದ್ದಂತೆ ಪರಾತ್ಮರ ಸತ್ಯದ ಬಗ್ಗೆ ಇರುವ ಲೌಕಿಕ ಊಹಾತ್ಮಕ ಚಿಂತನೆಗಳೆಲ್ಲ ಕತ್ತಲು ಕವಿದ ಮಧ್ಯರಾತ್ರಿ ಇದ್ದಂತೆ, ಹೃದಯದಲ್ಲಿ ಕೃಷ್ಣ ಸೂರ್ಯ ಮೂಡುತ್ತಿದ್ದಂತೆಯೇ ಪರತರ ಸತ್ಯ ಮತ್ತು ಜೀವಿಗಳ ಬಗ್ಗೆ ಇರುವ ಅಲೌಕಿಕ ಊಹಾತ್ಮಕ ಚಿಂತನೆಯ ಕತ್ತಲು ಒಮ್ಮೆಗೆ ಮಾಯವಾಗಿಬಿಡುತ್ತವೆ. ಸೂರ್ಯನೆದುರಿನಲ್ಲಿ ಕತ್ತಲು ನಿಲ್ಲಲಾರದು. ಅಜ್ಞಾನದ ಗಾಢಾಂಧಕಾರದಲ್ಲಿ ಹುದುಕಿದ ಸಾಪೇಕ್ಷ ಸತ್ಯಗಳು ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ವಾಸ್ತವವಾಗಿರುವ ಕೃಷ್ಣನ ದಯೆಯಿಂದ ಸ್ಪಷ್ಟವಾಗಿ ತೋರುತ್ತವೆ. ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳಿದ್ದಾರೆ ನೋಡಿ, ಅಟೈನಿಂಗ್ ಸೈಂಟಿಫಿಕ್ ನಾಲೆಜ್ ಆಫ್ ದಿ ಪರ್ಸನಾಲಿಟಿ ಆಫ್ ಗಾಡ್ ಮೀನ್ಸ್ ಸೀಯಿಂಗ್ ಒನ್ಸ್ ಓನ್ ಸೆಲ್ಫ್ simultaneously. As far as the identity of the people, identity of the living being as a spirit self is concerned, there are a number of speculations or misgivings. ತುಂಬ ಜನಕ್ಕೆ ಆತ್ಮ ಇರೋದೇ ಗೊತ್ತಿಲ್ಲ. ತುಂಬ ಜನಕ್ಕೆ ನೀವು ನೋಡಿ ಬೇಕಾದರೆ ಅವರು ಈ ಜನ್ಮದಲ್ಲಿ ನಾವೇನೇನು ಮಾಡಬೇಕೋ ಎಲ್ಲ ಮಾಡಿಬಿಡೋಣ, ಏನೇನು ಸಂತೋಷ ಪಡ್ಕೊಂಡ್ಬಿಡೋಣ, ಮತ್ತೆ ಇನ್ನೊಂದು ಜನ್ಮ ಇರಲ್ಲ, ನಮ್ಮ ಜನ್ಮ ಮುಗೀತು ಅಷ್ಟೇ. ಸೊ ಈ ಪ್ರಾಣ ಇದು ನಾವು ಈ ಜೀವ ತ್ಯಾಗ ಮಾಡಿದ್ಮೇಲೆ ನಮಗೇನೇನು ಕೆಲಸ ಇಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಇನ್ನೊಂದು ಜನ್ಮ ಇದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ.
ಮತ್ತು ಇನ್ನೊಂದು ಜನ್ಮ ಯಾವಾಗ, ಯಾವ ಥರ, ಎಲ್ಲಿ, ನಾವು ಏನು ಮಾಡ್ತೀರಿ ಅನ್ನೋದು ಕೂಡ ಯಾರಿಗೂ ಮಾಹಿತಿ ಇಲ್ಲ. ಯಾಕಂದರೆ ಅವ್ರ ಆತ್ಮ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಅದೇ ಇವಾಗ ನನ್ನ ತಂಗಿ ಮಗನಂತ ಮಾತಾಡ್ತಾ ಇದೆ. ಅವನೇನು ಹೇಳ್ತಾನಂದರೆ ಅದ್ವೈತ ಫಿಲಾಸಫಿ ಬಗ್ಗೆ ಹೇಳ್ತಾ ಇದ್ದಾನೆ. ಅಲ್ಟಿಮೇಟಾಗಿ ಅದ್ವೈತ ಫಿಲಾಸಫಿ ಬಗ್ಗೆ ಹೇಳ್ತಾ ಇದ್ದಾನೆ. ಫಸ್ಟು ಮೊದಲನೇದಾಗಿ ನಾವು ಭಕ್ತಿ ಸೇವೆ ಕೊಡೋಕ್ಕಾಗೋದಿಲ್ಲ, ನಾವು ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಕರ್ಮಿ, ಜ್ಞಾನಿ, ಯೋಗಿ ಅಂತ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಇವಾಗ ಈ ಹೋಮ ಎಲ್ಲ ಮಾಡ್ತಾರೆ, ಇದೆಲ್ಲ ರಿಚುವಲ್ಸ್ ಅಂತ ಹೆಸರು ಇದಕ್ಕೆ. ಇಂಗ್ಲೀಷಲ್ಲಿ ರಿಚುವಲ್ಸ್ ಅಂತ ಹೇಳ್ತಾರೆ. ಅಂದರೆ ಕರ್ಮಕಾಂಡದಲ್ಲಿ ಬರ್ತಾ ಇದೆಲ್ಲ. ಇದು ಈ 60 ವರ್ಷದ ಶಾಂತಿ ಇದೆಲ್ಲ ಏನಕ್ಕೆ ಮಾಡ್ಕೊಳ್ಳೋದಂದರೆ ಮುಖ್ಯವಾಗಿ ಏನೋ ಒಂದು ಫಲ ಎದುರು ನೋಡ್ತೀವಿ ನಾವು ಅದರಿಂದ. ಏನೋ ಒಂದು ಇದು ಇವತ್ತು ಮಾಡಿದ್ದು ನಮ್ಮ ದೊಡ್ಡಪ್ಪ ಅವ್ರಿಗೆ ಏನು ಮಾಡಿದೆ ಅಂದರೆ ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ. ಸಹಸ್ರ ಅಂದರೆ 1000 ಪುಣ್ಯಮಿಗಳನ್ನ ಅವ್ರು ನೋಡಿದ್ದಾರೆ ಅಂತ ಅರ್ಥ. ಪೌರ್ಣಮಿಗೆಲ್ಲ 1000 ಪೌರ್ಣಮಿ, ಪುಣ್ಯಮಿ ಅಂತಾರೆ ಕನ್ನಡದಲ್ಲಿ. ಹುಣ್ಣಿಮೆ ಅಂತಾರೆ, ಪೌರ್ಣಮಿ ಅಂತಾರೆ. ಈ ಥರ 1000 ಪೌರ್ಣಮಿಗಳನ್ನ ಅವ್ರ ಜೀವನದಲ್ಲಿ ಅವರು ವಿಟ್ನೆಸ್ ಮಾಡ್ಕೊಂಡಿದ್ದಾರೆ, ನೋಡಿದ್ದಾರೆ. ಅದಕ್ಕೆ ಇದು ಮಾಡೋದು ಈ ಯಜ್ಞ. ಈ ಒಂದು ಇದು ಕರ್ಮಕಾಂಡಕ್ಕೆ ಸೇರಿ 90 ಅಂತ ಹೇಳಿದ್ರು, ನನಗೆ ಗೊತ್ತಿಲ್ಲ. 90 ಆಗಿದೆ ಅಂತೆ. ನಮ್ಮ ದೊಡ್ಡಮ್ಮಗೆ 85 ಆಗಿದೆ. ಸೊ 90 ಮೇಲೆ ಆಗಿದೆ ಅವ್ರಿಗೆ. ಸೊ ಇದು ಏನಕ್ಕೆ ಮಾಡೋದಂದರೆ ಫಿಸಿಕಲ್ ಮೆಂಟಲ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ಕೊಳ್ಳೋಕ್ಕೆ, ಮಾನಸಿಕವಾಗಿ ಶಾರೀರಿಕವಾಗಿ ನಮ್ಮ ಶಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋದಕ್ಕೆ. ಒಂದು ಎರಡನೇದು ಇನ್ನೊಂದೇನೆಂದರೆ ಮುಕ್ತಿಗೋಸ್ಕರ ಮಾಡೋದು. ಸೊ ಇದೆಲ್ಲ ಹೆಂಗಂದ್ರೆ ಬಳಸ್ಕೊಂಡು ಬರೋ ಥರ. ಈಗ ಬೆಂಗಳೂರು ಇಲ್ಲಿದೆ, ಹೊಸೂರು, ಅತ್ತಿಬೆಲ್ಲಿ, ಚಂದಾಪುರ, ಬೊಮ್ಮಸಂದ್ರ, ಹಿಂಗೆ ನಾವು ಸೀದಾ ಹೋಗ್ಬಿಟ್ಟು ಬೆಂಗಳೂರಿಗೆ. ನಾವೇನ್ ಮಾಡ್ತೀವಿ ಅಂದ್ರೆ ಕೃಷ್ಣಗಿರಿಗೆ ಹೋಗ್ಬಿಟ್ಟು, ಕುಪ್ಪಂಗೆ ಹೋಗ್ಬಿಟ್ಟು, ಮತ್ತೆ ಆ ಕಡೆ ಎಲ್ಲೋ ಆಂಧ್ರ ರೋಡ್ಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಸರ್ಜಾಪುರಕ್ಕೆ ಬಂದು ಮತ್ತೆ ಬೆಂಗಳೂರಿಗೆ ಹೋಗ್ತೀವಿ. ಸುತ್ತಾಕೊಂಡು ಯಾಕಂದ್ರೆ ನಮ್ಮ ಆಯುಸ್ ಬೇರೆ ಕಡಿಮೆ. ಪ್ರಾಯೇಣ ಅಲ್ಪಾಯುಷು ಕಲೋಸ್ಮಿನ್ ಯುಗೇ ಜನ ಮಂದ ಸುಮಂದ ಮತೆಯು ಮಂದ ಭಾಗ್ಯ. ಇದು ಕಲಿಯುಗದಲ್ಲಿ ನಮಗೆ ಆಯುಸ್ ತುಂಬ ಕಡಿಮೆ ಇದೆ, ಸೋಂಬೇರಿತನ ಇದೆ, ಬುದ್ಧಿ ಕಡಿಮೆ ಇದೆ. ಮತ್ತೆ ಇನ್ನೊಂದೇನೆಂದರೆ ಯಾವಾಗಲೂ ಗೊಂದಲದಲ್ಲಿ ಇರ್ತೀರಿ, ಕನ್ಫ್ಯೂಷನ್ ಸ್ಟೇಟಲ್ಲಿ ಇರ್ತೀರಿ ಯಾವಾಗಲೂ. ಸೊ ಇದು ಈ ಕರ್ಮಿ, ಜ್ಞಾನಿ, ಯೋಗಿ, ಭಕ್ತ ಅಂತ 4 ಜನ ಇದ್ದಾರೆ, 4 ವರ್ಗದವರು ಇದ್ದಾರೆ. ಈ ಕರ್ಮಿ ಅನ್ನೋರು ಏನು ಮಾಡ್ತಾರೆ ಅಂದರೆ ಕಾಮ್ಯಗಳ ಇಟ್ಕೊಂಡು ಆಸೆಗಳನ್ನ ಬಳಸ್ಕೊಂಡು ಅವರ ಆಯುಸ್ಸನ್ನ ದೀರ್ಘ ಮಾಡ್ಕೊಳ್ಳೋದಕ್ಕೋಸ್ಕರ ಕೆಲವು ಭಕ್ತಿ ಸೇವೆನ ಅವರು ಆಯ್ಕೆ ಮಾಡ್ಕೊತಾರೆ. ಕರ್ಮಿಗಳು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ, ಆಯುಸ್ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ. ಇವಾಗ ಇದು ಮಾಡೋದ್ರಿಂದ ಆಯುಸ್ ಏನಾದರೂ ಹೆಚ್ಚಿಗೆ ಆಗುತ್ತಾ ಆಗುತ್ತಾ ಅಂತ. ಬಟ್ ನಾವು ಇಷ್ಟು ದಿನ ನಾವು ಕ್ಲಾಸ್ ಕೇಳಿದಿರಿ, ಓದಿದ್ದೀರಿ. ಇದರಿಂದ ಕರ್ಮಕಾಂಡದಲ್ಲಿ ಇದಿದೆ, ಇಲ್ಲ ಅಂತ ಹೇಳಿಲ್ಲ. ಸೊ ಇದೊಂದು ಮಾಡೋದ್ರಿಂದ ಅವ್ರಿಗೇನಾಗತ್ತೆ ಅಂದರೆ ಮನಸ್ಸಿಗೆ ನೀವು ಹೇಳ್ದಂಗೆ ಹೌದಪ್ಪ ಆಯುಷ್ಯ ಜಾಸ್ತಿ ಆಗ್ಬೋದು ಅಂತ ಅವ್ರಿಗೆ ಅನಿಸ್ಬೋದು. ಬಟ್ ನಮ್ಮದು ಆಲ್ರೆಡಿ ಮುಂದೆನೆ ನೀವು ಹೇಳದಂಗೆ ಹೊಟ್ಟೆ ಹುಟ್ಟೆಗಲ್ಲ, ಅದಕ್ಕೆ ಮುಂದೆನೆ ಎಲ್ಲ ಬರೆದು ಬಿಟ್ಟಿರ್ತಾರೆ. ನೀನು ಈ ಸಮಯದಲ್ಲಿ ಈ ಒಂದು ಸ್ಥಳದಲ್ಲಿ ಇಂಥ ಒಂದು ತಂದೆ ತಾಯಿಗೆ ಈ ಬಣ್ಣದಲ್ಲಿ ಈ ಗುಣದಲ್ಲಿ ಈ ಒಂದು ಸ್ಥಳದಲ್ಲಿ ನೀನು ಜನ್ಮ ತಗೊಂತೀಯ ಅಂತ ನಮ್ಗೆ ಆಲ್ರೆಡಿ ಅದು ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಕಂಪ್ಯೂಟರಲ್ಲಿ, ನಮಗೆ ನಾವು ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ. ಸೊ ಅದನ್ನ ಬಿಟ್ಟು ನಾವು ಏನು ಮಾಡಿದ್ರೂ ನಾವು ಇದಾಗಲ್ಲ. ಆದರೆ ಭಕ್ತರ ಸಾಂಗಿತ್ಯದಿಂದ, ಭಕ್ತಿ ಸೇವೆಯಿಂದ, ಶುದ್ಧವಾದ ಭಕ್ತಿ ಸೇವೆಯಿಂದ ನಮ್ಮ ಕರ್ಮವನ್ನು ನಾವು ಚೇಂಜ್ ಮಾಡ್ಕೋಬಹುದು. ಒಂದು ಕರ್ಮ ಅದು ಯಾಕಂದರೆ ಭಗವದ್ಗೀತಾ 5 ಪ್ರಣಾಳಿಕೆಗಳನ್ನ ಹೇಳುತ್ತೆ, 5 ಮುಖ್ಯವಾದ ಅಂಶಗಳು. ನಿಮಗೆ ಹೇಳಿದ್ದೀನಿ ತುಂಬ ಸಲ, ನೀವು ಮರ್ತೋಗ್ಬಿಟ್ಟಿದ್ದೀರಾ. 5 ನಿಮ್ಗೆ ಏನೋ ಜ್ಞಾಪಕ ಇದೆಯಾ? ಈ 5 ಅಂಶಗಳು ಇಟ್ಕೊಂಡು ಭಗವದ್ಗೀತಾ ಬರ್ದಿರೋದು. ಈ ಭಗವದ್ಗೀತಾನೇ ಈ 5 ಅಸ್ಥಿವಾದವಾಗಿ ಇಟ್ಕೊಂಡು ಭಗವದ್ಗೀತಾ ಬರ್ದಿದ್ದಾರೆ. ಏನು ಅಂದರೆ ಮೊದಲು ಜೀವಾತ್ಮ, ಪರಮಾತ್ಮ, ಪ್ರಕೃತಿ, ಕಾಲ, ಕರ್ಮ. ಜೀವಾತ್ಮ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಅದು ಪರಮಾತ್ಮ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ಜೀವಾತ್ಮನೂ ಬದಲಾಯಿಸೋಕ್ಕಾಗಲ್ಲ, ಪ್ರಕೃತಿನೂ ಚೇಂಜ್ ಮಾಡ್ಕೊಳಕ್ಕಾಗಲ್ಲ, ಕಾಲನೂ ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಕಾಲ ಬರೋದು ನಾವು ಸ್ಟಾಪ್ ಮಾಡೋಕ್ಕಾಗತ್ತಾ? ಈಗ 4:45 ನೀನು ಸ್ಟಾಪ್ ಮಾಡಪ್ಪ, ನೀನು ಹೋಗು ಅಂದ್ರೆ ಮುಂದೆ ಹೋಗ್ತಿರ ಇರುತ್ತೆ, ಅದು ಹೋಗ್ತಾನೆ ಇರುತ್ತೆ.
ಆದರೆ ಕರ್ಮನ ಮಾತ್ರ ನಾವು ಚೇಂಜ್ ಮಾಡ್ಕೋಬೇಕು. ಇವಾಗ ನಾವು ಎಷ್ಟೋ ಕರ್ಮಗಳು ಮಾಡ್ಕೊಂಡೇ ಬರ್ತಾನೆ ಇದ್ದೀವಿ. ಈಗ ಏನಾಯ್ತು, ನಮ್ಗೆ 1 ವರ್ಷಗಳಿಂದ ಇತ್ತೀಚೆಗೆ ನಮ್ಗೆ ಭಗವಂತ ಏನೋ ಒಂದು ಸೇವೆ ಕೊಟ್ಬಿಟ್ಟ. ನೋಡಪ್ಪ, ನಿನ್ನ ಕರ್ಮನ ನೀನು ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನಿನಗೆ ಒಂದು ಸೇವೆ ಕೊಟ್ಟಿದ್ದೀನಿ, ಅದನ್ನ ನೀನು ಮಾಡ್ಕೊಂಡು ಹೋಗ್ತಾ ಇರೋ ಅಂತೇಳಿ ನಮ್ಗೆ ಭಗವದ್ಗೀತಾ ಅಂತ ಒಂದು ದೊಡ್ಡ ಏನು ಗಿಫ್ಟ್ ನಮ್ಗೆ ಕೊಟ್ಬಿಟ್ಟ. ವರ ಕೊಟ್ಟಿದ್ದಾರೆ ನಮಗೆ. ಶಾಸ್ತ್ರ ಓದೋ ವರ, ಭಗವಂತ ನಾಮ ಹೇಳೋ ವರ, ಇದನ್ನು ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ 4 ವರ್ಗಗಳಿದ್ದಾರೆ. 4 ವರ್ಗಗಳು: ಕರ್ಮಿ, ಜ್ಞಾನಿ, ಯೋಗಿ, ಭಕ್ತ. ಕರ್ಮಿ ಏನ್ ಮಾಡ್ತಾನಂದ್ರೆ, ಕರ್ಮಿ ಅಂದ್ರೆ ಏನು ಅಂದ್ರೆ, ಅವನು ಏನೋ ಒಂದು ಆಸೆ ಇಟ್ಕೊಂಡು ಒಂದು ಕಾರ್ಯ ಮಾಡ್ತಾನೆ. ಅವನು ಯಾವ ಕಾರ್ಯ ಮಾಡಬೇಕು ಅಂದ್ರೇನು ಅವನು ಪ್ರತಿಫಲ ಅಪೇಕ್ಷೆ ಇರುತ್ತೆ ಅವನಿಗೆ. ಇದು ಮಾಡಬೇಕು, ಇದು ಮಾಡಿದ್ರೆ ಇದು ಬರುತ್ತೆ, ಅದು ಮಾಡಿದ್ರೆ ಇದು ಬರುತ್ತೆ, ಇದು ಮಾಡಿದ್ರೆ ಅದು ಬರುತ್ತೆ. ಆಮೇಲೆ ಈ ಷಷ್ಠಿ ಪೂಜಾ ಅಂತ ಹೇಳ್ತಾರಲ್ಲ, ಷಷ್ಠಿ ಶಾಂತಿ, 60 ವರ್ಷದ ಶಾಂತಿ, ಅದನ್ನು ಅದಕ್ಕೆ ಮಾಡೋದು. ಆಮೇಲೆ ಈ ಶಾಂತಿಗಳೆಲ್ಲ ಏನಕ್ಕೆ ಮಾಡೋದಂದ್ರೆ ಆಯುಸ್ಸನ್ನ ಹೆಚ್ಚಿಸ್ಕೊಳ್ಳೋದಕ್ಕೆ. ಬಟ್ ನಮ್ಮ ಜೀವನದಲ್ಲಿ ಯಾರಿಗೂ ಹೆಚ್ಚಿಸ್ಕೊಳಕ್ ಆಗಲ್ಲ. ನಾವ್ ಯಾರು ಚಿರಂಜೀವಿನೂ ಅಲ್ಲ, ಯಾರು ನಾವು ವ್ಯಾಸದೇವರಲ್ಲ, ಹನುಮಾನ್ ಅಲ್ಲ. ಆಮೇಲೆ ಯಾರು ಇವರು ಇನ್ನೊಬ್ರು, ಅವ್ರು ಯಾವಾಗ್ಲೂ ಇದ್ದೇ ಇರ್ತಾರೆ, ಇವರು ಹನುಮಾನು. ಆಮೇಲೆ ಚಿರಂಜೀವಿ ಆಗಿರೋದು ತುಂಬಾ ಜನ ಇದ್ದಾರೆ. ಇವರು ಏನೋ ಮಾರ್ಕಂಡೇಯ ಎಷ್ಟೋ ವರ್ಷಗಳಿಂದ ಇದಾರಂತೆ ಮಾರ್ಕಂಡೇಯ. ಈ ತರ ಎಷ್ಟೋ ಜನ ಅವರು ಇಲ್ಲಿ ಭಗವಂತನ ಮಾಡ್ಕೊಂಡು ಸೇವೆ ಮಾಡ್ಕೊಂಡು ಭಗವಂತನ ಬಗ್ಗೆ ಕೇಳ್ಕೊಂಡು ಇದ್ದಾರೆ ಅವರು. ಆ ತರ ನಾವು ಹೆಚ್ಚಿಸ್ಕೊಳಕ್ ಆಗೋದಿಲ್ಲ. ನಾವು ಬದ್ಧ ಆತ್ಮಗಳು, ಮುಕ್ತಿ ಆತ್ಮಗಳಲ್ಲ ನಾವು. ಅವರೆಲ್ಲ ಮುಕ್ತಿ ಪಟ್ಟ ಆತ್ಮ ಅವರು. ನಾವೆಲ್ಲ ಬದ್ಧ ಆತ್ಮರಿಗೆ ಮುಕ್ತಿ ಪಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಮುಕ್ತಿಗಿಂತ ಉತ್ತಮವಾದ ಸ್ಥಾನಕ್ಕೂ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅದು ಭಕ್ತಿ ಸೇವೆ, ಭಕ್ತಿ ಪ್ರೇಮ ಭಕ್ತಿ. ಅದು ಪ್ರೇಮ ಭಕ್ತಿ ಮುಖ್ಯವಾದ್ದು. ಪ್ರೇಮ ಭಕ್ತಿ ನಾವು ಅದು ಪ್ರಯತ್ನ ಮಾಡೋದಕ್ಕೆ ನಾವು ಶುರು ಮಾಡ್ಕೊಂಡ್ರೆ ಮುಕ್ತಿ ನಮ್ಗೆ ಬೇಕಾಗಿಲ್ಲ. ಮುಕ್ತಿ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಯಾಕಂದ್ರೆ ಪ್ರೇಮ ಭಕ್ತಿಲಿ ಇದ್ದೀರಲ್ಲ, ಮುಕ್ತಿ ನಮ್ಗೇನು ಬೇಕಾಗೇ ಇಲ್ಲ. ಅದು ಅದ್ರ ಜೊತೆಗೆ ಬಂದ್ಬಿಡುತ್ತೆ ಅದು. ಆ ಥರ ಈ ಕರ್ಮಿಗಳು ಏನು ಮಾಡ್ತಾರೆ, ಫಲಾಪೇಕ್ಷ ಎದುರು ನೋಡಿಕೊಂಡು ಒಂದು ಸೇವೆಯನ್ನು ಮಾಡ್ತಾರೆ. ಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಭಗವಂತನ ತಿಳ್ಕೊಳ್ಳೋದಕ್ಕೆ ಅವರು ಅಪೇಕ್ಷೆ ಪಡ್ತಾರೆ. ಇನ್ನ ತಿಳ್ಕೋಣ, ಇನ್ನ ಅರ್ಥ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಭಗವಂತನ ಜೊತೆ ಸೇರ್ಕೊಂಡ್ಬಿಡ್ತಾರೆ. ಭಗವಂತ ಜೊತೆ ಸೇರ್ಕೊಳ್ಳೋಕ್ಕೆ ಅವ್ರು ಇದು ಸಿದ್ಧಾಗ್ತಾರೆ. ಅವರು ತರಗತಿ ಅಷ್ಟೇ. ಭಗವಂತ ಹತ್ರ ಸೇರ್ಕೊಳ್ಳೋದಕ್ಕೆ ಅವರು ಇದು ಪ್ರಯತ್ನ ಪಡ್ತಾ ಇರ್ತಾರೆ. ಯೋಗಿಗಳು ಏನ್ ಮಾಡ್ತಾರೆ ಅಂದ್ರೆ, ಧ್ಯಾನ ಮೂಲಕವಾಗಿ ಭಗವಂತನ ಸೇರ್ಕೊಳ್ತಾರೆ. ಸಿದ್ಧಿಗಳು ಪಡಿತಾರೆ. ನೀರ್ ಮೇಲೆ ನಡ್ಕೊಂಡು ಹೋಗೋದು, ಆಮೇಲೆ ದಪ್ಪಕ್ಕಾಗೋದು, ಆಮೇಲೆ ಸಣ್ಣಕ್ಕಾಗೋದು, ಆಮೇಲೆ ತುಂಬಾ ಚಿಕ್ಕ ಶಾರ್ಟ್ಗೆ ಏನ್ ಹೇಳ್ತೀರಾ, ತುಂಬಾ ಕುಳ್ಳಕ್ಕೆ ಇದು ಅವರ ಬಾಡಿನ ಅವ್ರನ್ನ ಫ್ಲೆಕ್ಸಿಬಲ್ ಮಾಡ್ಕೊಳ್ಳೋದು, ಶರೀರನ ಇದು ಮಾಡ್ಕೊಳ್ಳೋದು. ಆ ಥರ ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಕೊಂತಾರೆ. ಅದು ಸಿದ್ಧಿಗಳು ಇದೆ. ಅವರು ಏನೇನು ಬೇಕಾ ಸಿದ್ಧಿಗಳೆಲ್ಲ ಅದು ಪ್ರಯತ್ನ ಪಡ್ಬೋದು. ಇವರು ಸಿದ್ಧಿಗಳು, ಯೋಗಿಗಳು ಇವರೆಲ್ಲ. ಅದನ್ನ ಪಡೆಯೋದಕ್ಕೆ ಅವರು ಏನ್ ಮಾಡ್ತಾರೆ ಅಂದ್ರೆ ಪ್ರಯತ್ನ ಪಡ್ತಾರೆ. ಆದ್ರೆ ಭಕ್ತರು ಈ ಯಾವ ಆಕಾಂಕ್ಷ ಅವ್ರಿಗಿರಲ್ಲ, ಯಾವ ಆಸೆಗಳು ಇರಲ್ಲ. ಮತ್ತೆ ಜ್ಞಾನ ಪಡೆಯುವಂತ ಅವಶ್ಯಕತೆನೇ ಅವ್ರಿಗಿಲ್ಲ. ಅವ್ರು ಯಾವಾಗ ಭಕ್ತಿ ಸೇವೆ ಮಾಡ್ತಾ ಇರ್ತಾರೋ ಅವಾಗ ಜ್ಞಾನನೂ ಬರ್ತಾ ಇರುತ್ತೆ ಅವ್ರಿಗೆ, ಜೊತೆ ಜ್ಞಾನನೂ ಬರ್ತಾ ಇರುತ್ತೆ. ನೀವು 10 ಹೋದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 10ನೇ ಶ್ಲೋಕ 10ನೇ ಅಧ್ಯಾಯ. ತೇಷಂ, ನೀವು ರಿಪೀಟ್ ಮಾಡಿ, ತೇಷಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಂತತೆ. ಇದರಲ್ಲಿ ಕೃಷ್ಣ ಹೇಳ್ತಾರೆ, ತೇಷಂ ಸತತ ಯುಕ್ತಾನಾಂ ಅಂದ್ರೆ ಯಾವಾಗ್ಲೂ ಸತತವಾಗಿ ನನ್ನ ನಾಮವನ್ನು, ನನ್ನ ಆರಾಧನೆ, ನನ್ನ ನೆನೆಸ್ಕೊಂಡು ನೀನು ಸೇವೆ ಮಾಡ್ತೀಯೋ ಅವಾಗ ಏನಾಗುತ್ತೆ ಅಂದ್ರೆ ಭಜತಾಂ ಪ್ರೀತಿ. ಯಾವ ತರ ನೀನು ಸತತವಾಗಿ ನಾನು ಭಕ್ತಿ ಸೇವೆ ಮಾಡಬೇಕು? ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಯಿಂದ ಪ್ರೇಮೆಯಿಂದ ನನ್ನ ನೀನು ಸತತವಾಗಿ ಪೂಜೆ ಮಾಡೋದ್ರಿಂದ ಏನಾಗುತ್ತೆ, ದದಾಮಿ ಬುದ್ಧಿ ಯೋಗಂತಂ, ನಾನೇ ನಿನಗೆ ಬುದ್ಧಿ ಕೊಡ್ತೀನಿ. ಏನಕ್ಕೆ? ನನ್ನ ಸೇರ್ಕೊಳ್ಳೋದಕ್ಕೆ, ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಸೇವೆ ಮಾಡೋದಕ್ಕೆ ಎಲ್ಲಾ ಪದ್ಧತಿಗಳು ನಾನು ನಿನಗೆ ನೋಡಿಸ್ತೀನಿ. ಆವಾಗ ನೀನು ನನ್ನ ಹತ್ರ ಬಂದು ಸೇರ್ಕೊಂತೀಯ ಅಂತ ಹೇಳ್ತಾ ಇದ್ದಾರೆ ಭಗವಂತ. ಸೊ ಈ ತರ ಭಗವಂತ ಭಕ್ತನ ಆ ಒಂದು ತರಗತಿನಲ್ಲಿ ಬಂದು ಇದೆಲ್ಲ ಈ ಸ್ಟೆಪ್ ಬೈ ಸ್ಟೆಪ್ ಹೋಗೋ ಅವಶ್ಯಕತೆ ಇಲ್ಲ. ಅದಕ್ಕೆ ಈಸಿಯೆಸ್ಟ್ ಪ್ರಾಸೆಸ್ ನಮ್ಗೆ ಕೊಟ್ಬಿಟ್ಟಿದ್ದಾರೆ ಭಗವಂತ. ತುಂಬಾ ಸರಳವಾದ ಪ್ರಾಸೆಸ್. ಒಂದೊಂದು ಮೆಟ್ಟಿಗೆ ನಾವು ಹೋಗ್ತಾ ಇರ್ಬೇಕು. ನಾನು ನಿಮ್ಗೆ ಹೇಳಿದೆ ಒಂದ್ಸಲ, ಒಂದು ಹಣ್ಣಿದೆ, ಮಾವಿನ ಹಣ್ಣನ್ನ ಸಿಪ್ಪೆ ತೆಗಿಬೇಕು, ಆಮೇಲೆ ಅದೆಲ್ಲ ಕಟ್ ಮಾಡಬೇಕು, ಪೀಸಾಗಿ ಕಟ್ ಮಾಡಿ ಆಮೇಲೆ ನಾವು ಅದನ್ನ ತಿನ್ಬೇಕಾಗುತ್ತೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಮಾವಿನ ಮಿಕ್ಸಿಲಿ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಡ್ತಾರೆ. ಯಾಕಂದ್ರೆ ಅದು ಎಲ್ಲ ಸಾರಾಂಶ ಅದ್ರಲ್ಲಿ ಬಂದ್ಬಿಡುತ್ತೆ ನಮಗೆ.
ಇದೆಲ್ಲ ತೆಗಿಯೋ ಅವಶ್ಯಕತೆ, ಇದೆಲ್ಲ ಮಾಡೋ ಅವಶ್ಯಕತೆ. ಇದು ಒಂದೊಂದು ತರಗತಿಯಿಂದ ಹೋಗ್ಬೇಕು, ಸ್ಲೋವಾಗಿ ಹೋಗೋದು ಇದು ಒಂದೊಂದು ಸ್ಟೆಪ್. ಮತ್ತೆ ಎಲ್ಲೂ ಅಲ್ಲಿ ಕೊನೆಗೆ ಎಲ್ಲಿ ಬರ್ತೀರಾ, ಅಲ್ಲೇ ನೀವು ಅಲ್ಲೇ ಬರಬೇಕು, ಆ ಭಕ್ತಿ ಸೇವೆಗೆ ಬರಬೇಕು. ಮನೆ ಬಿಟ್ಟು ಹೋದಂತ ವಾಪಸ್ ಬರಲೇಬೇಕು ಅಂತ ಹೇಳ್ತಾರಲ್ಲ, ಆ ಥರ ಅಲ್ಲಿ ನಾವೆಲ್ಲ ವಾಪಸ್ ನಾವು ಬಂದ್ಬಿಟ್ಟಿದ್ರಿ, ಮನೆ ಬಿಟ್ಟು ಬಂದ್ಬಿಟ್ಟಿದ್ರಿ. ಯಾವ ಮನೆ? ಅಲ್ಲಿದೆ ನಮ್ಮ ಮನೆ. ಇಲ್ಲಿ ಇದು ಕುಳ್ಳರ ಮನೆ ಅಂತ ಹೇಳ್ತಾರೆ ಪುರಂದರದಾಸರು. ಕುಳ್ಳರ ಮನೆ ಅಂತ ಇದು. ಈ ಮನೇಲಿ ನಾವು ಇದ್ದೀರಿ, ಇಲ್ಲಿ ತುಂಬಾ ದಿನ ನೀನು ಇರಬಾರ್ದು. ಇದು ಎಲ್ಲಿ ಯಾರಿರೋದು? ಕುಳ್ಳರಿರೋ ಮನೆ ಇದು, ಇಲ್ಲಿ ಇರಬಾರ್ದು. ಅಲ್ಲಿದೆ ನಮ್ಮ ಮನೆ ಅಂತ ಪುರಂದರದಾಸ್ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಲ್ಲಿದೆ ನಮ್ಮ ಮನೆ, ಅಲ್ಲಿ ಹೋಗ್ಬೇಕು, ನಮ್ಮ ಮನೆಗೆ ನಾವು ಹೋಗ್ಬೇಕು. ಅದಕ್ಕೆ ಭಗವಂತ ಭಕ್ತಿ ಸೇವೆ ಅನ್ನೋದನ್ನ ಕೊಟ್ಬಿಟ್ಟಿದ್ದಾರೆ ನಮಗೆ. ಅದನ್ನ ಭಕ್ತರ ಮೂಲಕವಾಗಿ ಕೊಡ್ತಾನೆ, ಮತ್ತೆ ಶಾಸ್ತ್ರ ಪರವಾಗಿ ಕೊಡ್ತಾನೆ. ಇನ್ನೊಂದೇನೆಂದ್ರೆ ಭಕ್ತರನ್ನೇ ವೈಷ್ಣವರನ್ನ ಕಳಿಸ್ತಾರೆ ಕೆಲವು ಸ್ಥಳದಲ್ಲಿ, ನೀನು ಪ್ರಚಾರ ಮಾಡು ಅಂತೇಳಿ. ಬೇರೆ 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 ಕೋಣಗಳಲ್ಲಿ ಭಗವಂತ ನಮಗೆ ಭಕ್ತಿ ಸೇವೆ ಕೊಡೋದಕ್ಕೆ ಪ್ರಯತ್ನ ಪಟ್ಕೊಂಡು ನಮಗೆ ಅದನ್ನ ನಮ್ಮ ಏನು ಸುಕೃತಿಗೆ ತಕ್ಕಂತೆ, ನಮ್ಮ ಕರ್ಮಕ್ಕೆ ತಕ್ಕಂತೆ, ನಮ್ಮ ಆಸೆ ಆಸಕ್ತಿಗಳಿಗೆ ತಕ್ಕಂತೆ ನಮಗೆ ಭಗವಂತ ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ. ಸೊ ಈ ಭಕ್ತಿ ಸೇವೆ ಅನ್ನೋದು ತುಂಬಾ ಸರಳವಾದ ಒಂದು ದಾರಿ, ಈಸಿಯೆಸ್ಟ್ ವೇ. ನಮಗೆ ಸ್ಟ್ರೈಟಾಗಿ ಹೋಗ್ಬಿಡ್ಬೋದು ನಾವು, ಎಲ್ಲಿ ಯಾರು ನೋಡೋಂಗೆ ಅವಶ್ಯಕತೆ ಇಲ್ಲ. ಈಗ ಪ್ರಧಾನಮಂತ್ರಿಗೆ ಗೊತ್ತು ಅಂದ್ರೆ ನಾವು ಸೀದಾ ಅವ್ರ ಹತ್ರನೇ ಹೋಗ್ಬೋದು, ಇಲ್ಲ ಅವ್ರ ಹತ್ರ ಎಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ. ಒಂದು ಗ್ರಾಮದಲ್ಲಿ ಒಬ್ಬ ಇದ್ದಾನೆ, ಒಬ್ಬ ಸೇವಕ. ಅವನೇನ್ ಮಾಡ್ತಾನೆ, ನಾನು ದೊಡ್ಡ ಜಮೀನ್ದಾರಿ ಯಾರಿದಾರೋ ಅವನ ಹತ್ರ ನಾನು ಕೆಲಸ ಮಾಡ್ಬೇಕು ಅನ್ಕೊಂತಾನೆ. ಇದು ಚೆನ್ನಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಿ, ಇದು ಕೇಳಿದ್ರೆ ಅರ್ಥ ಆಗ್ಬಿಡುತ್ತೆ. ದೊಡ್ಡ ಜಮೀನ್ದಾರಿ ಊರಲ್ಲಿ, ಅವನಿಗಿಂತ ಶ್ರೀಮಂತರು ಯಾರು ಇರಬಾರದು. ಅವನ ಹತ್ರ ಹೋಗಿ ಕೆಲಸ ಮಾಡ್ತಾನೆ. ಅವನ ಹತ್ರ ಕೆಲಸ ಮಾಡಕ್ಕೆ ಹೋಗಿ ಕೇಳ್ತಾನೆ, ಆಯ್ತಪ್ಪ ನೀನು ಕೆಲಸ ಮಾಡು ಅಂತ ಹೇಳ್ತಾನೆ. ಅವ್ನು ಕೆಲಸ ಮಾಡ್ತಾ ಇದ್ರೆ ಆ ಊರಿಗೆ ಆ MLA ಬರ್ತಾರೆ. ಆ MLA ಬಂದ್ರೆ ಈ ಜಮೀನ್ದಾರಿ ಅವ್ನ ಕಾಲ್ ಬಿಡ್ತಾನೆ, ಬಿದ್ದೋಗ್ಬಿಡ್ತಾನೆ. ನೀವೇ ನನಗೆ ದೇವರು ಅಂತ ಅವನಿಗೆ ಸೇವೆ ಮಾಡ್ತಾನೆ. ಇವನ್ ನೋಡ್ಕೊಂಡು ಏನಂತಾರೆ, ಏನಪ್ಪಾ ನಾನು ಇವನೇ ದೊಡ್ಡವನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಓ ಈ MLA ಇವನೇ ದೊಡ್ಡವನು ಅನ್ಕೊಂಡ್ಬಿಟ್ಟಿದ್ದೆ, ಇವನ ದೊಡ್ಡವನು ಅಂತ ನಿರ್ಧಾರಕ್ಕೆ ಬರ್ಬಿಡ್ತಾನೆ ಅವನು. ಆಮೇಲೆ ಏನ್ ಮಾಡ್ತಾನೆ, ಆ MLA ಅಡ್ರೆಸ್ ತಗೊಂಡು ಇವನಿಗಿಂತ ದೊಡ್ಡವನಲ್ಲ ಅವನ ಹತ್ರ ಹೋಗ್ತಾನೆ ಕೆಲಸ ಮಾಡಕ್ಕೆ. ಅವನೇನ್ ಮಾಡ್ತಾನೆ, ಅವನ ಹತ್ರ ಕೆಲಸ ಮಾಡ್ಕೊಂಡು ಸ್ವಲ್ಪ ದಿನ ಆ MLA ಮನೆಗೆ ಆ ಮಿನಿಸ್ಟರ್ ಬರ್ತಾನೆ. ಆ ಮಿನಿಸ್ಟರ್ ಬಂದು ಅವನ ಕಾಲ ಮೇಲೆ ಬೀಳ್ತಾನೆ. ಅವಾಗ ಈ ಮಿನಿಸ್ಟ್ರಿ ದೊಡ್ಡವನಂತ ಮಿನಿಸ್ಟ್ರಿ ಮನೆಗೆ ಹೋಗ್ತಾನೆ. ಆಮೇಲೆ ಒಂದಿನ ಪ್ರಧಾನಮಂತ್ರಿ ಬರ್ತಾರೆ ಆ ಊರಿಗೆ. ಪ್ರಧಾನಮಂತ್ರಿ ಬಂದ್ರೆ ಎಲ್ರಿಗೂ ದೊಡ್ಡವ ಇವರೇ ಪ್ರಧಾನಮಂತ್ರಿ, ದೇಶಕ್ಕೆ ಪ್ರಧಾನಮಂತ್ರಿ ಅಂದ್ಬಿಟ್ಟು ಆ ಮಿನಿಸ್ಟ್ರಿಗಳೆಲ್ಲ ಅವನ ಮೇಲೆ ಕಾಲ್ ಬಿದ್ದವನಂತ ನಮಸ್ಕಾರ ಮಾಡಿದ್ರೆ, ನಾನು ಪ್ರಧಾನಮಂತ್ರಿ ಹತ್ರ ನಾನು ಕೆಲಸ ಮಾಡಬೇಕು ಕೊನೆಗೆ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿ ಹತ್ರ ಹೋಗ್ಬಿಡ್ತಾರೆ. ಆ ಪ್ರಧಾನಮಂತ್ರಿ ಹತ್ರ ಕೆಲಸ ಮಾಡುವಾಗ ಏನಾಗುತ್ತೆ ಅಂದ್ರೆ, ಪ್ರಧಾನಮಂತ್ರಿ ಮನೇಲಿ ಕೆಲಸ ಮಾಡುವಾಗ ಪ್ರಧಾನಮಂತ್ರಿ ಏನ್ ಮಾಡ್ತಾರೆ, ಎಲ್ಲರೂ ಪ್ರಧಾನಮಂತ್ರಿ ಮೇಲೆ ಕಾಲ್ ಬಿದ್ದು ನಮಸ್ಕಾರ ಹಾಕೊಂಡು ಆಶೀರ್ವಾದ ತಗೊಂಡಿದ್ರೆ, ಈ ಪ್ರಧಾನಮಂತ್ರಿ ಏನ್ ಮಾಡ್ತಾರೆ ಅಂದ್ರೆ ಭಗವಂತನಾಗೆ ಆಶೀರ್ವಾದ ಮಾಡ್ಕೊಂಡು ಅದು ಭಗವಂತನ ಹತ್ರ ಆಶೀರ್ವಾದ ತಗೊಂಡು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಕೊನೆಗೆ ಅವಾಗ ಅರ್ಥ ಆಯ್ತು ಇವರಿಗೆ, ಎಲ್ರಿಗಿಂತ ಉತ್ತಮವಾದವನು ದೈವತಮ ಪರಮ ಪುರುಷನು ಭಗವಂತ. ಇವ್ರಿಗಿಂತ ಹಿರಿಯರು ಯಾರು ಇಲ್ಲ, ಇವ್ರಿಗಿಂತ ಸಮಾನ ಯಾರು ಇಲ್ಲ, ಇವ್ರಿಗಿಂತ ಅತೀತವಾದವರು ಯಾರು ಇಲ್ಲ. ಆದ್ರೆ ಭಗವಂತನೇ ಉತ್ತಮ, ಅತ್ಯುತ್ತಮವಾದವರು ಅವರೇ, ಅವ್ರಿಗಿಂತ ಅತೀತವಾದವ್ರು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇವನೇನ್ ಮಾಡ್ತಾನೆ, ಭಗವಂತನಿಗೆ ಶರಣಾಗತಿ ಆಗೋದಕ್ಕೆ ಶುರು ಮಾಡ್ಕೊತಾನೆ. ಆ ತರ ಭಕ್ತಿ ಸೇವೆ ಉತ್ತಮವಾದದ್ದು. ಸೊ ಭಗವಂತ ಉತ್ತಮವಾದ ಒಂದು ನೆಲೆ. ಸೊ ಇಲ್ಲಿ ಕೆಲವರು ಈ ಮಾನವ ಜನ್ಮ ತಗೊಂಡು ಆಧ್ಯಾತ್ಮಿಕ ಒಂದು ಏನಕ್ಕೆ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ ಸರಿಯಾದ ಗುರುವನ್ನ ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಆ ಗುರುನ ಅಕ್ಸೆಪ್ಟ್ ಮಾಡ್ಕೊಂಡೇರೆ ಏನಾಗುತ್ತೆ, ಅವ್ರು ಮತ್ತೆ ವಾಪಸ್ ಸುತ್ಕೊಂಡು ಬಳಸ್ಕೊಂಡು ಬರ್ತಾ ಇರ್ತದೆ. ಸುತ್ಕೊಂಡು ಬಳಸ್ಕೊಂಡು ಬರ್ತದೆ, ಸಮಯನೂ ಆಗೋಗುತ್ತೆ. ಅದಕ್ಕೆ ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದಿರ ಏನ್ ಮಾಡ್ತಾರೆ ಅವರು ಅದಕ್ಕೆ ಭಗವಂತ ಕೃಷ್ಣ ಡೈರೆಕ್ಟ್ ಆಗಿ ಭಕ್ತಿ ಸೇವೆ ಹೇಳಿಲ್ಲ. ನೀವು ಭಗವದ್ಗೀತೆ ನೋಡಿಬೇಕಾದ್ರೆ ಮೊದಲು ಕರ್ಮಯೋಗ, ಅದಾದ್ಮೇಲೆ ಜ್ಞಾನ ಯೋಗ, ಅದಾದ್ಮೇಲೆ ಧ್ಯಾನ ಯೋಗ, ಇದೆಲ್ಲ ಹೇಳ್ಕೊಂಡು ಕೊನೆಗೆ 12ನೇ ಚಾಪ್ಟರ್ ಭಕ್ತಿ ಯೋಗ ಬಗ್ಗೆ ಹೇಳ್ತಾರೆ. ಯಾಕಂದ್ರೆ ಅವ್ರು ನನ್ನ ತಂಗಿ ಮಗ ಅದೇ ಹೇಳ್ತಾ ಇದ್ದ, ಡೈರೆಕ್ಟ್ ಆಗಿ ಭಕ್ತಿ ಸೇವೆ ಹೇಳಿದ್ರೆ ಯಾರು ಬರಲ್ಲ. ಅದಕ್ಕೆ ಸ್ವಲ್ಪನೇ ಅವ್ರಿಗೆ ಕರ್ಮ ಯೋಗಿ, ಜ್ಞಾನಿ ಯೋಗಿ. ಆದ್ರೆ ನಾವು ಹಂಗೆ ಹೇಳ್ಕೊಂಡಿದ್ರೆ ಭಕ್ತಿ ಸೇವೆ ತಗೊಳ್ಳೋರು ಎಷ್ಟೋ ಜನ ಇರ್ತಾರಲ್ಲ. ಈಗ ಆಫರ್ ಕೊಡ್ತೀರಿ ಒಂದು ಚಿನ್ನ ಬೆಳ್ಳಿ ಅಂಗಡಿಲಿ, ಅದು ತಗೊಳ್ಳೋರು ಇರ್ತಾರೆ, ತಗೊಳ್ದೇ ಇರೋರು ಇರ್ತಾರೆ. ಇವಾಗ ಈ ತರ ನಾವು ಆಫರ್ ಕೊಡುವಾಗ ತಗೊಳ್ಳೋರು ಈಸಿಯಾಗಿ ತಗೊಂಡ್ಬಿಡ್ತಾರಲ್ಲ. ಭಕ್ತಿ ಸೇವೆ ತಗೊಳ್ಳೋರು ಎಷ್ಟೋ ಜನ ಇದ್ದಾರೆ, ತಗೊಳ್ದೇ ಇರೋರು ಈ ತರ ಬರ್ಬೇಕಾಗುತ್ತೆ. ಕರ್ಮಿ, ಜ್ಞಾನಿ, ಭಕ್ತಿ ಇದೆಲ್ಲ ಬರ್ಬೇಕಾಗುತ್ತೆ. ಸೀದಾ 10ನೇ ಕ್ಲಾಸ್ ಬರಕ್ಕೆ ಅವ್ರಿಗೆ ಆಗಲ್ಲ. ಯಾಕಂದ್ರೆ ಆ ಪೋರ್ಷನ್ ಸಿಲೆಬಸ್ ಇವ್ರ ಕೈಲಿ ಜೀರ್ಣ ಮಾಡ್ಕೊಳಕ್ ಆಗಲ್ಲ, ಅದು ಅರ್ಥ ಮಾಡ್ಕೊಳಕ್ಕೂ ಆಗಲ್ಲ, ಅದನ್ನ ಅವರು ವಿದ್ಯಾಭ್ಯಾಸ ಮಾಡ್ಕೊಳಕ್ ಆಗಲ್ಲ. ಅದಕ್ಕೇನ್ ಮಾಡ್ತಾರೆ, ಮೊದಲನೇ ತರಗತಿಯಿಂದ ಅವ್ರಿಗೆ ಹೇಳ್ಕೊಂಡು ಬರ್ತಾರೆ. ಅದೇ ಈ ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ,
ಆಮೇಲೆ ಅಷ್ಟಾಂಗ ಯೋಗ, ಭಕ್ತಿ ಯೋಗ ಇದೆಲ್ಲ ಬರುತ್ತೆ. ಅದಕ್ಕೆ ಕೃಷ್ಣ ಏನ್ ಮಾಡ್ತಾ ಇದ್ದಾರೆ, ಸೀದಾ ಅವ್ರಿಗೆ ಭಕ್ತಿ ಯೋಗ ಹೇಳಿಲ್ಲ. ಚಾಂಟಿಂಗ್ ಮಾಡಪ್ಪ ನೀನು, 16 ರೌಂಡ್ ಚಾಂಟಿಂಗ್ ಮಾಡು, ನೀನು ಏಕಾದಶಿ ಫಾಲೋ ಮಾಡು, ನೀನು ಜನ್ಮಾಷ್ಟಮಿ ಮಾಡು, ಚತುರ್ಮಾಸ ಮಾಡು, ಅದು ಮಾಡು, ಇದು ನಿರ್ಜಲ ಇರು, ಅದು 64 ರೌಂಡ್ ಮಾಡೋದೆಲ್ಲ ಏನು ಹೇಳಿಲ್ಲ. ಸೀದಾ ನಿಧಾನವಾಗಿ ಗ್ರ್ಯಾಜುವಲ್ ಆಗಿ ಒಂದೊಂದೇ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಅವರು. ಸೊ ಇಲ್ಲಿ ಕರ್ಮಿ, ಜ್ಞಾನಿ, ಯೋಗಿ, ಭಕ್ತ, ಇದು 4 ತುಂಬಾ ಇಂಪಾರ್ಟೆಂಟ್. ಒಬ್ಬೊಬ್ರು ಒಂದೊಂದು ಸ್ಟೇಜಲ್ಲಿ ಇರ್ತಾರೆ. ಕೆಲವರು ಕರ್ಮಿ ಆಗಿರ್ತಾರೆ, ಕೆಲವರು ಜ್ಞಾನಿ ಆಗಿರ್ತಾರೆ, ಕೆಲವರು ಯೋಗಿ, ಕೆಲವರು ಭಕ್ತಿ ಯೋಗಕ್ಕೆ ಬಂದ್ಬಿಡ್ತಾರೆ. ಕೆಲವರು ಭಕ್ತಿ ಯೋಗಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಅವ್ರು ಮುಂದಿನ ಜನದಲ್ಲೇ ಮಾಡ್ಬಿಟ್ಟಿರ್ತಾರೆ. ಹಿಂದಿನ ಜನದಲ್ಲಿ ನಾವೇನೋ ಎಲ್ಲ ಭಕ್ತಿ ಸೇವೆ ಮಾಡ್ಬಿಟ್ಟಿದ್ರೆ, ಅದಕ್ಕೆ ಭಗವಂತ ನಮ್ಗೆ ಏನ್ ಮಾಡ್ದ, ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಂಡು ಒಂದು ಟೈಮ್ ಕೊಟ್ಟು ಆ ಟೈಮಲ್ಲಿ ನಮ್ಗೆ ಸೇರಿಸ್ಬಿಟ್ಟ ಭಕ್ತಿ ಯೋಗ ಮಾಡೋದಕ್ಕೆ. ಯಾಕಂದ್ರೆ ನಾವು ಆಲ್ರೆಡಿ, ಯಾಕಂದ್ರೆ ನಷ್ಟ ಆಗಲ್ವಲ್ಲ, ನಾವು ಕೇಳಿದ್ರ ನಷ್ಟಪ್ರಾಯೇಶು ಅಭದ್ರೇಶು, ಇದು ನಷ್ಟ ಆಗಲ್ಲ. ನೈಹಾಭಿಕ್ರಮ ನಾಸೋಸ್ತಿ ಅದ್ರಲ್ಲಿ ಹೇಳಿದಾನೆ, 2:40 ಹೇಳಿದಾನೆ, ನಷ್ಟ ಯಾವತ್ತೂ ಆಗಲ್ಲ. ನೀನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ಯೋ ಅಲ್ಲಿಂದ ಮತ್ತೆ ಶುರು ಮಾಡ್ಕೊ. ಅದಕ್ಕೆ ಭಕ್ತಿ ಯೋಗಕ್ಕೆ ಬರೋರು ತುಂಬಾ ಫಾಸ್ಟ್ ಆಗಿ ಯಾಕೆ ಬರ್ತಾರೆ ಅಂದ್ರೆ, ನಾವು ಆಲ್ರೆಡಿ ಹಿಂದಿನ ಜನ್ಮದಲ್ಲಿ ನಮ್ದು ಬ್ಯಾಲೆನ್ಸ್ ಇದೆ, ನಮ್ಮ ಅಕೌಂಟಲ್ಲಿ ಬ್ಯಾಲೆನ್ಸ್ ಇದೆ, ನಮ್ಮ ಖಾತಾನಲ್ಲಿ ಹಣ ಇದೆ. ಏನು ಹಣ? ಭಕ್ತಿ ಸೇವೆ ಮಾಡಿರೋ ಹಣ ಇದೆ. ಆ ಹಣ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಮತ್ತೆ ಇನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ನಾವು ಮೆಚ್ಯೂರ್ ಆಗುವಾಗ ಭಗವಂತನ ಹತ್ರ ಹೋಗ್ಬಿಡ್ಬೋದು. ಆ ಥರ. ಸೊ ಕೆಲವರು ಆತ್ಮ ಅನ್ನೋದೇ ಗೊತ್ತಿಲ್ಲ. ತುಂಬಾ ಜನ ಸೈಂಟಿಸ್ಟು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಈ ಪಕ್ಷಿ ಇದು ಗಿಡಗಳಿಗೆ ಮರಗಳು ಕೂಡ ಆತ್ಮ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಗಿಡ ಮರಗೆ ಆತ್ಮ ಇಲ್ಲ ಅಂದ್ರೆ ಇಷ್ಟು ಬೀಜ ಇರೋದು ಅಷ್ಟು ದೊಡ್ಡ ಮರ ಆಗ್ಬೇಕು ಅಂದ್ರೆ ಹೆಂಗಾಗ್ಬಿಡುತ್ತೆ ಅದು? ಅದರೊಳಗೆ ಇದು ಕೆಮಿಕಲ್ಸ್ ಫಿಲಪ್ ಮಾಡಿದ್ರೆ ಏನು ಮಾಡಿಲ್ಲ, ಬರೀ ನೀರ್ ಹಾಕಿದ್ರೆ ಅಷ್ಟೇ. ನೀರು, ಸೂರ್ಯ ರಶ್ಮಿ, ಚಂದ್ರ ರಶ್ಮಿ, ಗಾಳಿ ಎಲ್ಲ ಅದಕ್ಕೆ ಬಿದ್ಮೇಲೆ ಏನಾಗುತ್ತೆ, ಅದು ಬೆಳ್ಕೊಂಡು ಬರ್ತದೆ. ಅದೇ ತರ ಅಲ್ಲಿ ಆತ್ಮ ಇದೆ, ಪ್ರತಿಯೊಂದರಲ್ಲಿ ಆತ್ಮ ಇದೆ. ಯಾಕ ಅದು ಆ ಜನ್ಮ ತಗೊಂಡಿದೆ ಅದಂದ್ರೆ, ಅದಕ್ಕೆ ಅದು ಆಸೆ ಪಡ್ತು, ಈ ತರ ನನಗೆ ಜನ್ಮ ಬೇಕು ಅಂತ. ನನಗೆ ಬಟ್ಟೆ, ನಾನು ಮೊನ್ನೆ ನಿಮ್ಗೆ ಹೇಳಿದಲ್ಲ, ಬಟ್ಟೆ ಹೇಳಿದ್ರ ನಾನು ಇದು ಜೀವನ ಮಾಡ್ಬೇಕು ಅಂತ ಹೇಳಿದಾಗ ಅಂತ ಜನ್ಮ ಕೊಡ್ತಾರ ಭಗವಂತ. ನಾವು ತಯಾರು ಮಾಡ್ಕೊಳ್ಳೋದ, ಇದು ಭಗವಂತ ಏನ್ ಕೊಡಲ್ಲ. ನಾವ್ ಹೆಂಗ್ ರೆಡಿ ಮಾಡ್ಕೊಂತೀವಿ. ಇವಾಗ ಬಟ್ಟೆ ಅಂಗಡಿಗೆ ಹೋಗುವಾಗ ನಮ್ಗೇನ್ ಬೇಕೋ ನಾವು ಹೇಳ್ಬಿಡ್ತೀವಿ, ಈ ತರ ನನಗಿರ್ಬೇಕು, ಈ ಕಲರ್ ಇರಬೇಕು, ನನಗೆ ಬಟನ್ಸ್ ಇರಬಾರ್ದು, ನನಗೆ ಅದಿರಬಾರ್ದು, ನನಗೆ ಇದು ಕಾಲರ್ ಇರಬಾರ್ದು, ನನಗೆ ಇದಿರಬಾರ್ದು ಎಲ್ಲ ನಾವು ಹೇಳ್ಬಿಟ್ರೆ ಅವನೇನ್ ಮಾಡ್ತಾನೆ, ಅದಕ್ಕೆ ತಕ್ಕಂತೆ ಎತ್ಕೊಟ್ಬಿಡ್ತಾನೆ. ಇವಾಗ ಅವರು ತುಂಬಾ ಹುಷಾರು, ಇವಾಗ ಎತ್ಕೊಡೋರು ಸುಮ್ಮನೆ ಎಲ್ಲ ಬಟ್ಟೆಗಳು ಹಾಕೊಂಡಿರಲ್ಲ, ನಿಮ್ಗೆ ಯಾವ ತರ ಬೇಕು ಅಂತ ನಮ್ಮನ್ನ ಕೇಳ್ಕೊಂಡ್ಬಿಡ್ತಾರೆ ಮೊದಲು. ಮಾಡ್ಸಕ್ ಕಷ್ಟ. ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಮೈಂಡಲ್ಲಿ, ಈ ತರನೇ ಬೇಕು, ಇದೇ ಕಲರೇ ಬೇಕು, ಈ ಮಾಡಲ್ಲೇ ಬೇಕು, ಈ ಟ್ರೆಂಡಿಂಗೇ ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆ ತರ ನಾವು ರೆಡಿ ಮಾಡ್ಕೊಂಡಿದ್ದೀರಿ ಆಲ್ರೆಡಿ. ಹಿಂದಿನ ಜನ್ಮ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಅದು ಬಟ್ಟೆ ಒಡೆದು ರೆಡಿ ಮಾಡ್ಕೊಟ್ಬಿಡ್ತಾನೆ ಭಗವಂತ ನಮಗೆ. ಈ ಜನ್ಮ ಇದು ಈ ಒಂದು ರೂಪ ನಮಗೆ ಕೊಟ್ಬಿಡ್ತಾನೆ ಈ ತರ. ಸೊ 5 ಪರಮಾತ್ಮ ಫಸ್ಟ್ ಪರಮಾತ್ಮ, ಫಸ್ಟ್ ಜೀವಾತ್ಮ, ಪರಮಾತ್ಮ, ಪ್ರಕೃತಿ, ಕಾಲ, ಕರ್ಮ. ಈ 5ನ್ನ ಬೇಸ್ ಮಾಡಿಕೊಂಡೆ, ಈ ಪಾಯಿಂಟ್ಸ್ ಇಟ್ಕೊಂಡೆ ಭಗವದ್ಗೀತೆ ಬಂದು ಇದು ಮಾಹಿತಿ ಕೊಟ್ಟಿರೋದು ಭಗವಂತ. ಫ್ಯಾನ್ ಬೇಕಾ? ಇರು. ಬದಲಾವಣೆ ಮಾಡ್ಕೋಬಹುದು ನಾವು. ಕರ್ಮ ಇವಾಗ ಬದಲಾವಣೆ ಮಾಡ್ಕೊಂತ ಇದ್ದೀವಿ. ಇವಾಗ ನಾವು ಹಿಂದಿನ ಜನ ಏನೋ ಕರ್ಮ ಮಾಡಿದ್ವಿ, ಆದ್ರೆ ನಾವು ಆ ಕರ್ಮನ ಬದಲಾಯಿಸ್ಕೊಳ್ಳೋದಕ್ಕೆ ನಾವು ಭಕ್ತಿ ಸೇವೆ ತಗೊಂಡ್ಬಿಟ್ಟಿದ್ವಿ. ತಗೊಂಡು ಭಕ್ತರಾಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ನಾವೆಲ್ಲ ಸಾಧಕರೇ, ಭಕ್ತನಾಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ. ಆ ಭಗವಂತನ ಪ್ರೇಮನ ಪಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೆ ಭೌತಿಕವಾದಿಗಳು ಈ
ಆಧ್ಯಾತ್ಮಿಕವಾದ ಈ ಆತ್ಮನ ಅವರು ಇದೆ ಅಂತ ಹೇಳಿ ಅವ್ರಿಗೆ ನಂಬಿಕೆ ಇಲ್ಲಂತೆ. ಭೌತಿಕವಾದಿಗಳಿಗೆ ಈ ಆತ್ಮ ಇದೆ ಅಂತ ಒಂದು ನಂಬಿಕೆನೇ ಅವ್ರಿಗೆ ಇಲ್ಲಂತೆ. ಆಮೇಲೆ ದೇ ಬಿಲೀವ್ ಇನ್ ಇಂಪರ್ಸನಲ್ ಫ್ಯೂಚರ್. ಅಂದರೆ ಏನು? ಇಂಪರ್ಸನಲ್ ಫ್ಯೂಚರ್ ಆಫ್ ದಿ ಹೋಲ್ ಸ್ಪಿರಿಟ್ ವಿತೌಟ್ ಇಂಡಿವಿಜುವಾಲಿಟಿ ಆಫ್ ಲಿವಿಂಗ್ ಬೀಯಿಂಗ್ಸ್. ಅವ್ರೇನೆಂದರೆ ಭಗವಂತನಿಗೆ ನಿರಾಕಾರ ರೂಪನ ಮಾತ್ರ ಅವರು ನಂಬ್ತಾರೆ ಅಷ್ಟೇ. ಆಮೇಲೆ ನಮಗೆ ನಾವು ಒಂದು ಆತ್ಮ ಅಂತಾನೆ ಅವ್ರಿಗೆ ನಂಬಿಕೆನೇ ಇಲ್ಲ ಅವ್ರಿಗೆ. ಬಟ್ ದ ಟ್ರಾನ್ಸ್ಜೆಂಡರ್ಸ್ ಅಫರ್ಮ್ ದಟ್ ದ ಸೋಲ್ ಅಂಡ್ ದ ಸೂಪರ್ ಸೋಲ್ ಆರ್ ಟೂ ಡಿಫರೆಂಟ್ ಎಂಟಿಟೀಸ್. ಇದು ಹೇಳಿದ್ರೆ ಒಪ್ಕೊಂತ ಇಲ್ಲ ಅವರು. ಆತ್ಮ ಬೇರೆ ಪರಮಾತ್ಮ ಬೇರೆ ಅಂದ್ರೆ ಒಪ್ಕೊಂತ ಇಲ್ಲ ಇವರು. ಅದ್ವೈತ ಫಿಲಾಸಫಿ ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ಹತ್ರ ಸೇರ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಭಗವಂತನ ಹತ್ರ ಸೇರ್ಕೊಳ್ಳೋಕೆ ಪ್ರಯತ್ನ ಅಂದ್ರೆ ಆ ಭಗವಂತನ ಇದೆಯಲ್ಲ ಪ್ರಕಾಶ, ಜ್ಯೋತಿ, ಆ ಜ್ಯೋತಿ ಸ್ವರೂಪದಲ್ಲಿ ಅವ್ರು ಸೇರ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಅವತ್ತು ಭಗವಂತ ಇದಾನೆ ಅಂತ ಒಂದು ಸ್ಟೇಜ್ ಅವ್ರಿಗೆ ಗೊತ್ತಿಲ್ಲ. 3 ಸ್ಟೇಜ್ ಇದೆಯಲ್ಲ, ನಾನು ನಿಮಗೆ ಬ್ರಹ್ಮೇತಿ, ಪರಮಾತ್ಮೇತಿ, ಭಗವಾನೇತಿ. ಬ್ರಹ್ಮೇತಿ ಅಂದ್ರೆ ಬ್ರಹ್ಮೇತಿ ಪರಮಾತ್ಮೇತಿ ಬಂದು ಇಟ್ ಈಸ್ ಓನ್ಲಿ ಅ ಪಾರ್ಟ್ ಆಫ್ ದಿ ಅಬ್ಸಲ್ಯೂಟ್ ಟ್ರೂತ್. ಅಂದ್ರೆ ಭಗವಂತನಿಗೆ ಸೇರ್ಕೊಳ್ಳೋದಕ್ಕೆ ಒಂದು 2 ಸ್ಟೇಜ್. ಮೊದಲನೇ ತರಗತಿ, 2ನೇ ತರಗತಿ. ಇದು ತುಂಬಾ ಸಲ ನಿಮ್ಗೆ ಹೇಳಿದೀನಿ. ಸ್ಟೇಜ್ ಅದು ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್. ಆದ್ರೆ ಇದೇ ನಿಜವಾದ ಸ್ಟೇಜ್ ಅಲ್ಲ. ಉತ್ತಮವಾದ ಸ್ಟೇಜ್ ಭಗವಂತನ ಸ್ಟೇಜ್. ಸೂರ್ಯನ ಪ್ರಕಾಶ ನೋಡ್ಬಿಟ್ಟು ಇದೇ ಸೂರ್ಯ ಅಂತ ನಾವು ಹೇಳಕ್ಕಾಗಲ್ಲ. ಅದು ಸೂರ್ಯನ ಶಕ್ತಿ ಅಂತ ನಾವು ಹೇಳ್ಬೋದು ಅಲ್ವಾ? ಸೂರ್ಯನ ಶಕ್ತಿ ಬೇರೆ, ಸೂರ್ಯ ಬೇರೆ, ಆದ್ರೆ ಒಂದೇ. ಸೂರ್ಯನಿಂದನೇ ಸೂರ್ಯನ ಶಕ್ತಿ ಬರೋದು, ಆ ಸೂರ್ಯನಿಂದನೇ ಈ ಪ್ರಕಾಶ ಬರೋದು. ಆಮೇಲೆ ಆ ಸೂರ್ಯನಿಂದನೇ ಸೂರ್ಯ ಇರೋದ್ರಿಂದನೇ ಆ ಡಿಸ್ಕ್ ಬರೋದು. ಡಿಸ್ಕ್ ಆ ರೌಂಡ್ ಆಗಿ ಬರುತ್ತಲ್ಲ, ರಿಂಗ್ ತರ, ಅದನ್ನೇ ಡಿಸ್ಕ್ ಅಂತ ಹೇಳೋದು, ಸಣ್ಣ ಡಿಸ್ಕ್ ಅಂತ ಹೇಳೋದು. ಅದು ಪರಮಾತ್ಮ ಸ್ಟೇಜ್. ಪರಮಾತ್ಮ ಸ್ಟೇಜ್ ಏನಂದ್ರೆ ಭಗವಂತನ ಹೊರಗಡೆ ಪರಮಾತ್ಮ ಮೇಲೆ ಧ್ಯಾನ ಮಾಡೋದು. ನಾವು ನಮ್ಮ ಹೃದಯದಲ್ಲಿ ಇರೋ ಪರಮಾತ್ಮ ಮೇಲೆ ನಾವು ಧ್ಯಾನ ಮಾಡ್ಕೊಂಡಿರ್ತೀರಲ್ಲ, ಅದೇ ಪರಮಾತ್ಮ ಸ್ಟೇಜ್. ನೆಕ್ಸ್ಟ್ ಸ್ಟೇಜ್ ಬಂದು ಭಗವಂತನ ಸ್ಟೇಜ್. ಅಂದ್ರೆ ಸೂರ್ಯ ಲೋಕಕ್ಕೆ ಪ್ರವೇಶ ಮಾಡಿದ್ರೆ ಸೂರ್ಯ ದೇವ ಅಂತ ಒಬ್ಬ ಭಗವಂತ ಅಲ್ಲಿದ್ದಾನೆ. ಸೂರ್ಯ ದೇವ ಅಂತ ಒಬ್ಬ ದೇವ ಇದ್ದಾನೆ. ಅದನ್ನ ನಾವು ಬಿಟ್ಟು ಏನ್ ಮಾಡ್ತಾ ಇದೀರಿ? ಅದ್ರ ಸೂರ್ಯದಿಂದ ಬರೋ ಜ್ಯೋತಿನೇ ನಾವು ಭಗವಂತ ಅನ್ಕೊಂಡ್ಬಿಟ್ಟಿದೀವಿ. ಅರ್ಥ ಆಯ್ತಾ? ಅದನ್ನೇ. ಆಮೇಲೆ ಇನ್ನೊಂದೇನಂದ್ರೆ ಇದು ಪರಮಾತ್ಮನೇ ನಾವು ಭಗವಂತ ಅನ್ಕೊಂಡ್ಬಿಟ್ಟಿದೀವಿ. ಒಳಗಡೆ ಇರೋ ಪರಮಾತ್ಮ ಮೇಲೆ ನಾವು ಧ್ಯಾನ ಮಾಡಿ ಇವನೇ ಭಗವಂತ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಅದಲ್ಲ. ಅದ್ರ ನಿಜವಾದ ಇದು ಯಾರೋ ಅಲ್ಲ, ಭಗವಂತ. ಗೋಲೋಕ ವೃಂದಾವನದಲ್ಲಿ ಕೃಷ್ಣ ಬಂದು ಈ ಸಚ್ಚಿದಾನಂದ ಸ್ವರೂಪ, ಈ ರೂಪದಲ್ಲಿ, ಶ್ಯಾಮ ಸುಂದರ ರೂಪದಲ್ಲಿ ಭಗವಂತ ಅಲ್ಲಿದ್ದಾನೆ. ಇದನ್ನ ನಾವೇನ್ ಮಾಡ್ತಾ ಇದ್ರಿ? ಇವರು ಇಂಪರ್ಸಲಿಸ್ಟ್ ಅಂದ್ರೆ ಮಾಯಾವಾದಿಗಳು ಏನ್ ಅನ್ಕೊಂಡಿದ್ದಾರೆ? ಅವರ ದೇಹದಿಂದ ಬರುವ ಜ್ಯೋತಿ, ಆ ಜ್ಯೋತಿನೇ ಅವರು ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇನ್ನ ಸ್ವಲ್ಪ ತಿಳುವಳಿಕೆ ಅವ್ರು ಏನ್ ಮಾಡ್ತಾರೆ? 2ನೇ ತರಗತಿ, ನೆಕ್ಸ್ಟ್ ತರಗತಿ ಅವರು ಇಲ್ಲ, ಪರಮಾತ್ಮ ಇದ್ದಾನೆ ಹೃದಯದಲ್ಲಿ, ಆ ಪರಮಾತ್ಮನೇ ಭಗವಂತ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನ ತುಂಬಾ ತಿಳುವಳಿಕೆ ಏನ್ ಮಾಡ್ತಾ ಇದ್ದಾರೆ? ಆ ಗೋಲಕ ವೃಂದಾವನಕ್ಕೆ ಹೋಗೋದಕ್ಕೆ ಪ್ರಯತ್ನ ಪಟ್ಟು ಅಲ್ಲಿ ಕೃಷ್ಣನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಇವಾಗ ನಾವು ಒಂದು ಬೆಟ್ಟ ನೋಡ್ತೀವಿ. ಈಗ ನಮ್ಮ ಬಾಲಾಜಿ ದೇವಸ್ಥಾನ, ಚಂದ್ರಚೂಡೇಶ್ವರ ದೇವಸ್ಥಾನ ಇದೆ. ಇಲ್ಲಿಂದ ನಾವು ನೋಡಿದ್ರೆ ನಮ್ಗೆ ಆ ಬೆಟ್ಟ ಹೆಂಗ್ ಕಾಣುತ್ತೆ? ಏನೋ ಸ್ವಲ್ಪ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಏನೋ ಇದೆ ಅಂತ ಕಾಣುತ್ತೆ. ಸ್ವಲ್ಪ ಒಂದು ಚಿಕ್ಕದು ಒಂದು ಗುಟ್ಟೇನೋ ಏನೋ ಇದೆ ಅಂತ ಕಾಣುತ್ತೆ. ಇನ್ನ ಸ್ವಲ್ಪ ಹತ್ರ ಹೋಗ್ತೀರಿ, ತೇರ್ಪೇಟೆ ಹತ್ರ ಹೋಗ್ತೀರಿ. ಅಲ್ಲೋದ್ರೆ ಏನಾಗುತ್ತೆ? ಓ, ಇಲ್ಲಿ ದೊಡ್ಡ ಬೆಟ್ಟ ಇದೆ, ಮರ ಇದೆ, ಗಿಡಗಳೆಲ್ಲ ಇದೆ ಅಂತ ಹೇಳ್ತೀರಿ. ಮೇಲೆ ಹತ್ತೀರಿ. ಇವಾಗ ಬೆಟ್ಟದ ಮೇಲೆ ಹತ್ಬಿಡ್ತೀವಿ. ಹತ್ತ ಮೇಲೆ ಏನಾಗುತ್ತೆ? ಓ, ಇಲ್ಲೊಂದು ಬೆಟ್ಟ ಇದೆ, ದೇವಸ್ಥಾನ ಇದ್ದಾನೆ, ದೇವರಿದ್ದಾರೆ ಅಲ್ಲಿ ಒಳಗಡೆ, ಗರ್ಭಸ್ಥಾನದಲ್ಲಿ ದೇವರಿದ್ದಾರೆ. ಆಮೇಲೆ ಕೆಲವು ಭಕ್ತರುಗಳೆಲ್ಲ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಯಾವ್ದು ನಿಜವಾದ ಸತ್ಯ? ಯಾವುದು? ಒಳಗಡೆ ಮೇಲೆ ಹತ್ತಿ ದೇವಸ್ಥಾನ ನೋಡಿ, ದೇವ್ರನ್ನ ನೋಡಿ, ಅವ್ರ ರೂಪ ನೋಡಿ, ಭಗವಂತನಿಗೆ ರೂಪ ಇದೆ, ಆ ರೂಪನ ಇಟ್ಕೊಂಡು ನಾವು ಧ್ಯಾನ ಮಾಡ್ಕೊಂಡು ನಾವು ಭಗವಂತನ ನಾಮ ಹೇಳ್ಕೊಳೋದು ನಿಜವಾದ ಒಂದು ತರಗತಿ. ಅದೇ ಉತ್ತಮವಾದ ತರಗತಿ. ಇದು 3 ಸ್ಟೇಜ್ ಇದು. ಸೊ ಈ 3 ಸ್ಟೇಜನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಇಲ್ಲಿ ಕೆಲವ್ರು ಏನ್ ಮಾಡ್ತಾರೆ? ಮಾನವ ಜನ್ಮ ತಗೊಂಡು ಆಧ್ಯಾತ್ಮಿಕ ಸೇವೆನಲ್ಲಿ ಬಂದ್ರೇನು ಈ ಒಂದು ತರಗತಿಗೆ ಹೋಗೋ ಒಂದು ಜನ ಬಂದು ತುಂಬಾ ಕಡಿಮೆ. ಯಾಕಂದ್ರೆ ಅಷ್ಟೊಂದು ಜ್ಞಾನ ಕಡಿಮೆ, ಪರಿಜ್ಞಾನ ಕಡಿಮೆ. ಮಾನವ ಜನ್ಮ ತಗೊಳ್ಳೋದೇ ಕಷ್ಟ. ಮಾನವ ಜನ್ಮ ತಗೊಂಡ್ಮೇಲೆ ಆಧ್ಯಾತ್ಮಿಕ ಜೀವನಕ್ಕೆ ಬರೋದು ಇನ್ನ ಕಷ್ಟ. ಆಧ್ಯಾತ್ಮಿಕ ಜೀವನ ತಗೊಂಡ್ಮೇಲೆ ಭಗವಂತನಿಗೆ ರೂಪ ಇರೋದು ಅನ್ನೋದು ಇನ್ನೂ ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ತುಂಬಾ ಇದು ಮಾಸ್ಟರ್ ಡಿಗ್ರಿ, MPhil ಅಂತ ಹೇಳ್ತೀರಲ್ಲ, ಆ ಥರ ಉತ್ತಮವಾದ ತರಗತಿ ಆಧ್ಯಾತ್ಮಿಕ ಇದರಲ್ಲಿ. ನಾವು ಮಾಡ್ತಾ ಇರೋ ಒಂದು ಪದ್ಧತಿ ಏನಂದ್ರೆ ಡೈರೆಕ್ಟ್ ಪ್ರಾಸೆಸ್. ನಾವಿದೆಲ್ಲ ಬಳಸ್ಕೊಂಡು ನಾವು ಹೋಗ್ತಾ ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೋಗ್ತಾ ಇದೀವಿ. ಸ್ಟ್ರೈಟ್ ಫಾರ್ವರ್ಡ್ ಏನಂದ್ರೆ ಭಗವಂತನ ನಾಮ ಜಪ ಮಾಡೋದು, ಭಕ್ತರ ಜೊತೆ ಸಾಂಗತ್ಯ ಮಾಡೋದು, ಭಗವದ್ಗೀತೆ ಓದೋದು, ಭಗವಂತನ ಅರ್ಥ ಮಾಡ್ಕೊಳ್ಳೋದು, ಕೃಷ್ಣ ಪ್ರೇಮೆ ಪಡೆಯೋದು. ಇದೇ ಹೈಯೆಸ್ಟ್ ಸೇವೆ.
ಇಲ್ಲಿ ಹೇಳ್ತಾನೆ ನೋಡಿ, ದೇರ್ ಆರ್ ಮೆನಿ ಅದರ್ ಥಿಯರೀಸ್ ಬಟ್ ಆಲ್ ದೀಸ್ ಡಿಫರೆಂಟ್ ಸ್ಪೆಕ್ಯುಲೇಷನ್ಸ್ ಆರ್ ಅಟ್ ಒನ್ಸ್ ಕ್ಲಿಯರ್ಡ್ ಆಸ್ ಸೂನ್ ಆಸ್ ಕೃಷ್ಣ ಇಸ್ ರಿಯಲೈಸ್ಡ್ ಇನ್ ಟ್ರೂತ್ ಬೈ ದಿ ಪ್ರಾಸೆಸ್ ಆಫ್ ಭಕ್ತಿ ಯೋಗ. ಭಕ್ತಿ ಯೋಗದಿಂದನೇ ಭಗವಂತನ ನಾವು ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗೋದು. ಬೇರೆ ಬೇರೆ ದಾರಿಗಳು ಎಷ್ಟೋ ಇದೆ. ನಾನು ಏನು ಹೇಳಿದೀನೋ ಅವ್ನು ಕೇಳಿಲ್ಲ, ಬೆಳಗ್ಗೆ ಆರ್ಗ್ಯುಮೆಂಟ್ ಮಾಡೋದು, ಏನು ಹೇಳಿದನೋ ಕೇಳಿಲ್ಲ. ಯಾಕಂದ್ರೆ ಅವನು ಅದರಲ್ಲಿ ಕನ್ವಿನ್ಸ್ ಆಗ್ಬಿಟ್ಟಿದ್ದಾನೆ, ಅದರಲ್ಲಿ ಸಮಾಧಾನ ಆಗ್ಬಿಟ್ಟಿದ್ದಾನೆ. ಇದೆ ಇಷ್ಟೇ ಅಂತ ನಾವು ಸಮಾಧಾನ ಆಗ್ಬಿಟ್ಟಿದ್ದಾನೆ. ಬಟ್ ಹೇಳ್ತಾನೆ ಭಕ್ತಿ ಯೋಗ ಅಂತ ಹೇಳ್ತಾನೆ. ಬಟ್ ಮತ್ತೆ ಏನು ಹೇಳ್ತಾನೆ, ಹೋಗಿ ಶಿವ ಇದು ಭಗವಂತನ ಹತ್ರ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾನೆ. ಸೇರ್ಕೊಳ್ಳೋದಕ್ಕೆ ಇಷ್ಟೊಂದು ಕಷ್ಟಪಡೋ ಅವಶ್ಯಕತೆನೇ ಇಲ್ಲ ನಮ್ಗೆ. ಭಗವಂತ ಹತ್ರ ಹೋಗೋದಕ್ಕೆ ಭಕ್ತಿ ಸೇವೆ ಮಾಡ್ತಾ ಇದ್ರೆ ಭಗವಂತ ನಾವೇ ಹೋಗಿ ಸೇರ್ಕೊಂಡ್ಬಿಡ್ತೀವಿ. ಅವರು ಸ್ಟೆಪ್ ಬೈ ಕ್ರಿಯಾ ಪದ್ಧತಿ ಅವ್ರು ಹೇಳೋದು ಇದೆ. ಕರ್ಮಯೋಗ, ಜ್ಞಾನ ಯೋಗ ಇದನ್ನೆಲ್ಲ ನಾವು ಓದ್ಕೊಂಡು ಅರ್ಥ ಮಾಡ್ಕೊಂಡು ಆಮೇಲೆ ಭಕ್ತಿ ಸೇವೆಗೆ ಹೋಗೋಣ ಅಂತ ಹೇಳ್ತಾರೆ. ಈಗ ನಾವು 10 ಮಾಡಿ ಇದೆ, 10 ಮಾಡಿಗೆ ನಾವು ಹತ್ಕೊಂಡು ಹೋಗ್ಬೇಕು. ಇವಾಗ 4 ಜನ ಇದ್ದಾರೆ. ಮೊದಲನೇವನು ಏನ್ ಮಾಡ್ತಾನೆ, ಮೊದಲನೇವನು ಎರಡನೇವನು 4 ಜನ ಮಾತಾಡ್ಕೊಂತಾರೆ. ನೋಡಪ್ಪ 10 ಮಾಡಿ ಇದೆ, ಈ 10 ಮಾಡಿನ ಹೇಗೆ ಹತ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾರೆ. ನೀವೇನ ಮಾಡ್ಕೊಂಡ್ರಪ್ಪ ಅಂತ ಹೇಳ್ಬಿಟ್ಟು 3 ಏನ್ ಮಾಡ್ತಾರೆ, ನಾನು ಹತ್ಕೊಂಡು ಹೋಗ್ತೀನಿ ಅಂತ ಒಬ್ಬನು ಅಂತಾನೆ. ಎರಡನೇವನು ಓದ್ತಾನೆ, 3ನೇವನು ಅವ್ನು ನೋಡ್ಕೊಂಡು ಹೋಗ್ತಾನೆ. 3 ಹತ್ಕೊಂಡು ಹೋಗ್ತಾನೆ ಇದ್ದಾರೆ. 3 10 ಮಾಡಿ ಹತ್ಕೊಂಡು 3ನೇ ಮಾಡಿಲೋ 4ನೇ ಮಾಡಿಲೋ ಹೋಗ್ತಾ ಇದ್ದಾರೆ. ಈ 4ನೇವನು ಏನ್ ಮಾಡ್ತಾನೆ, ಬುದ್ಧಿವಂತ, ತುಂಬಾ ಬುದ್ಧಿವಂತ, ಹೋಗ್ತಾನೆ ನೋಡಿ ಚೆಕ್ ಮಾಡ್ತಾನೆ. ಚೆಕ್ ಮಾಡ್ಬಿಟ್ಟು ಲಿಫ್ಟ್ ಇದೆಯಾ ಅಂತ ನೋಡ್ತಾನೆ. ಚೆಕ್ ಅಂತ ನೋಡಿದ್ರೆ ಲಿಫ್ಟ್ ಇದೆಯಾ ಅಲ್ಲಿ, ಗೂಗಲ್ ಅಲ್ಲಿ ಹಾಕ್ಕೊಡ್ತಾನೆ. ಈ ಪ್ಲೇಸ್ ಅಲ್ಲಿ ಏನಾದ್ರು ಲಿಫ್ಟ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಹೌದು ಇಲ್ಲಿ ಲಿಫ್ಟ್ ಇದೆ ಅಂತೇಳಿ ಅಲ್ಲಿ ತೋರಿಸುತ್ತೆ. ಲಿಫ್ಟ್ ಅಲ್ಲಿ ಸ್ವಿಚ್ ಆನ್ ಮಾಡ್ತಾನೆ. ಲಿಫ್ಟ್ ಅಲ್ಲಿ ಎಂಟರ್ ಆಗ್ತಾನೆ. 2 ನಿಮಿಷ ಎತ್ಕೊಂಡು 10ನೇ ಮನೆಯಲ್ಲಿ ಬಿಟ್ಬಿಟ್ಟು. ಯಾವ್ದು ಈಸಿ ಇವಾಗ ನಮ್ಗೆ? ಲಿಫ್ಟ್. ಆ ಲಿಫ್ಟೇ ಭಕ್ತಿ ಸೇವೆ, ಅದೇ ಭಕ್ತಿ ಯೋಗ. ಆರಾಮಾಗಿ ಇಲ್ಲಿ ಈಸಿಯಾಗಿದೆ. ನಾವ್ ಯಾಕೆ ಕರ್ಮಯೋಗ ಮಾಡ್ಕೊಂಡು ಜ್ಞಾನ ಯೋಗ ಮಾಡ್ಕೊಂಡು ಮೆಟ್ಲೆತ್ಕೊಂಡು ಮಂಡಿನೂ ನೋವು ಬರುತ್ತೆ, ಮೊಣಕಾಲ ನೋವು ಬಂದ್ಬಿಡುತ್ತೆ. ಆಮೇಲೆ ಇದು ನಮ್ಮ ಕಾಲ ನಿಯಮಗಳು ಕಡಿಮೆ ಇದೆ, ಪರಿಮಿತವಾಗಿದೆ, ತುಂಬಾ ಪರಿಮಿತ ಆಗ್ಬಿಟ್ಟಿದೆ ಕಾಲ. ಯಾವಾಗ ಏನಾಗುತ್ತೆ ನಮ್ಗೆ ಹೇಳಕ್ಕಾಗಲ್ಲ. ಇದೆಲ್ಲ ಮಾಡ್ಕೊಳ್ಳುವಾಗ ನಮ್ಗೆ ಆರೋಗ್ಯ ಅನಾರೋಗ್ಯನೂ ಆಗ್ಬೋದು. ನಾವು ಭಕ್ತಿ ಸೇವೆ ಮಾಡ್ಕೊಳ್ಳೋಕೆ ಬೇರೆ ಏನೇನೋ ಮಾತಾಡ್ತೀನಿ, ಬಳಗಗಳು, ತುಂಬಾ ಬಳಗಗಳೆಲ್ಲ ಬಂದ್ಬಿಟ್ರೆ ನಾವು ಮಾಡಕ್ಕಾಗಲ್ಲ, ಹೋಗಕ್ಕಾಗಲ್ಲ, ಸ್ಟಾಪ್ ಮಾಡ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡೋದು, ಈ ಬಳಗಗಳೆಲ್ಲ ಬಿಡಿಸ್ಕೊಂಡು ಹೋಗ್ಬೇಕಾದ್ರೆ ಡೈರೆಕ್ಟ್ ಆಗಿ ಓಡ್ಬೇಕು. ಲಿಫ್ಟ್ ಹಾಕೊಂಡು ಡೈರೆಕ್ಟ್ ಆಗಿ ಓಡ್ಬೋದು. ಗುಜರಾತಿಂದ 4 ಜನ ಅಮೆರಿಕಾಗೆ ಹೋದ್ರು. 4 ಜನ ಅಮೆರಿಕಾಗೆ ಹೋಗ್ಬಿಟ್ಟು ಎಲ್ಲ ಅವ್ರವರು ಕೆಲಸ ಎಲ್ಲ ಮುಗಿಸ್ಕೊಂಡು ಅವರು 28ನೇ ಇದ್ರಲ್ಲಿ ಇರೋದವರು, ಅಪಾರ್ಟ್ಮೆಂಟ್ 28ನೇ ಫ್ಲೋರ್ ಅಲ್ಲಿ ಇರೋದವರು. ಸರಿ ಎಲ್ಲ ಮಾತಾಡ್ಕೊಂಡು ಒಬ್ಬೊಬ್ಬರೊಬ್ರು ತುಂಬಾ ಗುಜರಾತ್ ಅಂದ್ರೆ ಸ್ವಲ್ಪ ಬುದ್ಧಿವಂತರಂತೆ ನಮ್ಮ ಇಂಡಿಯಾನಲ್ಲಿ. ಅವ್ರೇನ್ ಮಾಡ್ತಾರೆ ಅಂದ್ರೆ ಗುಜರಾತ್ ಅಲ್ಲಿ 50 ವರ್ಷನೇ ಅವ್ರು ಕಷ್ಟಪಡೋದು, ಆದ್ಮೇಲೆ ಕಷ್ಟಪಡಲ್ಲ. 50 ವರ್ಷ ಆದ್ಮೇಲೆ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಎಲ್ಲ ಬಿಟ್ಬಿಟ್ಟು ಸಂಪಾದಿಸ್ಬಿಡ್ತಾರೆ ಚೆನ್ನಾಗಿ. ಅದಕ್ಕೆ ಮುಂದೆನೂ 50 ವರ್ಷನೂ ಸುಮ್ಮನೆ ಇರಲ್ಲ. ಬೆಳಗ್ಗೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಮಾಡ್ತಾ ಇರ್ತಾರೆ, ಆಧ್ಯಾತ್ಮಿಕ ಸೇವೆ ಇದ್ದೇ ಇರುತ್ತೆ. ಅದು 50 ವರ್ಷ ಆದ್ಮೇಲೆ ಸಂಪೂರ್ಣವಾಗಿ ವೈರಾಗ್ಯ ತಗೊಂಡ್ಬಿಡ್ತಾರೆ. ವೈರಾಗ್ಯ ತಗೊಂಡು ಹೆಂಡತಿಗೆ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಸಂಪಾದಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಅವರು ಡೈಮಂಡ್ಸ್ ಅಲ್ಲಿ ತುಂಬಾ ಫೇಮಸ್. ನಿಮ್ಗೆ ಗೊತ್ತೋ ಇಲ್ಲೋ, ಗುಜರಾತ್ ಅವರು ಡೈಮಂಡ್ಸ್ ಅಲ್ಲಿ ತುಂಬಾ ಫೇಮಸ್. ಅವರು ಡೈಮಂಡ್ ಮೇಕಿಂಗ್ ಅಲ್ಲಿ ಅವರು ವರ್ಲ್ಡ್ಗೆ ಫೇಮಸ್ ಅಂತೆ. ಅವ್ರು ಏನ್ ಮಾಡ್ತಾರೆ, ಸಂಪಾದಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಆ ದುಡ್ಡನ್ನೆಲ್ಲ ಭಗವಂತನ ಸೇವೆಗೆ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೇನ್ ಬೇಕೋ ಮಾಡ್ಕೊಂತಾರೆ, ಬೇಕೇ ಬೇಕಲ್ಲ ಸಂಸಾರಕ್ಕೆ, ಅದನ್ನ ಇಟ್ಕೊಂಡು ಮಿಕ್ಕಿದೆಲ್ಲ ಭಗವಂತನಿಗೆ. ಬೆಳಗ್ಗೆನೆ ದೊಡ್ಡ ಪ್ಲೇಟಲ್ಲಿ ಇಷ್ಟಿಷ್ಟು ಸ್ವೀಟ್ಗಳು ತಗೊಂಡ್ಬಿಡ್ತಾರೆ ಅಲ್ಲಿ ದ್ವಾರಕಾಧೀಶ್ಗೆ, ಕೃಷ್ಣನ್ಗೆ. ಬೆಳಗ್ಗೆನೆ ತುಂಬಾ ಅವರು ಇದು ಜಾಸ್ತಿ, ಏನು ಕಷ್ಟಪಡೋದು ಜಾಸ್ತಿ. ದೇವ್ರಿಗೋಸ್ಕರ ಸೇವೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ ದ್ವಾರಕಾದಲ್ಲಿ. ಸರಿ, 4 ಜನ ಹೋಗಿ ಎಲ್ಲ ಮಾತಾಡ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದಾರೆ. 4 ಜನ ಹತ್ಕೊಂಡು ಹೋಗ್ತಾ ಇದ್ದಾರೆ. ಹತ್ಕೊಂಡು ಹೋಗ್ಬಿಟ್ಟು ಹೆಂಗೋ ಇದಕ್ಕೆ ಸೇರ್ಕೊಂಡ್ಬಿಟ್ರು, 28ನೇ ಮಾಡಿಗೆ ಸೇರ್ಕೊಂಡ್ಬಿಟ್ರು. ಈ ಮಾತಲ್ಲಿ ಏನ್ ಮಾಡ್ರು, ಎಲ್ಲ ಮರ್ತೋಗ್ಬಿಟ್ರು. ಇನ್ನೊಬ್ಬ 3 ಜನ ಹತ್ಬಿಟ್ರು. 4ನೇ ಅವನು ಕೆಳಗಡೆನೇ ಇದ್ದಾನೆ. ಅವ್ನು 3 ಹತ್ಕೊಂಡು ಹೋಗ್ಬಿಟ್ಟು ಅವ್ರು ಫ್ಲಾಟ್ ಹತ್ರ ಹೋದ್ರೆ ಪಾಕೆಟಲ್ಲಿ ಕೀ ನೋಡ್ತಾನೆ, ಕೀ ಇಲ್ಲ. 28 ಮಾಡಿ ಹತ್ಬಿಟ್ಟಿದ್ದಾರೆ. 4ನೇ ಅವನು ಒಬ್ನು ಅಲ್ಲೇ ಕೂತ್ಕೊಂಡಿದ್ದಾನೆ. ಅವನಿಗೆ ಫೋನ್ ಮಾಡ್ತಾರೆ, ನೋಡಪ್ಪ ನಾವು 28 ಮಾಡಿ ಹತ್ಬಿಟ್ರಿ, ಆದ್ರೆ ನಮ್ಮ ಹತ್ರ ಕೀ ಇಲ್ಲ ಅಂತ ಹೇಳಿದ್ರು. ನನಗೆ ಗೊತ್ತು ನೀವು ಈ ಕೆಲಸ ಮಾಡ್ತೀರಂತ, ಅದಕ್ಕೆ ನಾನು ಕೀ ಇಟ್ಕೊಂಡಿದ್ದೀನಿ, ನಾನು ಲಿಫ್ಟಲ್ಲಿ ಬರ್ತಾ ಇದ್ದೀನಿ, ಕೀ ಕೊಡ್ತೀನಿ ಅಂತ ಹೇಳಿ. ಅದು ಮುಖ್ಯವಾದದ್ದು ಏನೋ ಅದು ಬಿಟ್ಬಿಡ್ತಾರೆ, ಈಸಿಯೆಸ್ಟ್ ಪ್ರಾಸೆಸ್ ಬಿಟ್ಬಿಡ್ತಾರೆ ಜನ. ಕಷ್ಟವಾದ ಇದಕ್ಕೆ ಹತ್ಕೊಂಡು ಹೋಗ್ತಾರೆ. ಇದೆಲ್ಲ ಈ ಕರ್ಮಕಾಂಡ ಎಲ್ಲ ಮಾಡ್ತಾರಲ್ಲ, ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಮಾಡದೆ ತಪ್ಪಿಲ್ಲ, ಮಾಡೋ ಅವಶ್ಯಕತೆ ಇಲ್ಲ. ಇದು ನಮ್ಗೆ ಸರಳವಾದ ದಾರಿ ಇದೆ, ತುಂಬಾ ಸರಳ. ನಾನು ಹೇಳ್ತಾನೆ ಇಲ್ಲ, ಇದು ಭಾಗವತಮಲ್ಲಿ ಹೇಳ್ತಾ ಇದ್ದಾರೆ. ಕಲೇರ್ ದೋಷ ನಿಧಿ ರಾಜ ಅಸ್ತಿಯೇಕೋ ಮಹಾಗಣ.
ಕಲಿ ತುಂಬ ದೋಷಗಳು, ತುಂಬ ದೋಷಗಳಿದೆ. ತುಂಬ ಏನು ಹೇಳೋದೊಂದು ಮಾಡೋದೊಂದು, ಹಿಪೋಕ್ರಸಿ ಅಂತ ಹೇಳ್ತಾರೆ ಅದಕ್ಕೆ, ಹಿಪೋಕ್ರಸಿ. ಈ ಥರ ಇಷ್ಟೊಂದು ದೋಷಗಳಿದ್ರೇನು ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಮಹಾಯೋಗ ನಮಗೇನು ಅಂದರೆ ಕೀರ್ತನೀಯ ಸದಾಹರಿ, ಭಗವಂತ ನಾಮ ಹೇಳಿದ್ರೆ ಸಾಕು. ಈ ಕೀ ಇದೆಯಲ್ಲ ಆ ಕೀನ ಮರೆತುಬಿಟ್ಟು ಹತ್ಕೊಂಡು ಹೋಗ್ತಾ ಇದ್ದಾರೆ. ಏಣಿ ಒಂದು ಸ್ಟೆಪ್ ಹತ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ನಮ್ಗೆ ಏಣಿಗೂ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಮ್ಮ ಹತ್ರ ಲಿಫ್ಟ್ ಇದೆ. ಲಿಫ್ಟಲ್ಲಿ ಹೋಗ್ಬಿಟ್ರೆ ಸೀದಾ ನಾವು ನಮ್ಮ ಫ್ಲಾಟ್ಗೆ ಹೊಟ್ಟೋಗ್ಬೋದು, ನಮ್ಮ ಗೋಲೋಕವನ್ನ ಹೊಟ್ಟೋಗ್ಬೋದು. ಈಸಿಯೆಸ್ಟ್ ಪ್ರಾಸೆಸ್ ಇದೆ. ಮುಖ್ಯವಾದ ಕೀನೇ ಬಿಟ್ಬಿಟ್ರು. ಮಾತಾಡ್ಕೊಂಡು ತುಂಬ ಜ್ಞಾನಿಗಳ ಥರ, ದೊಡ್ಡ ಬುದ್ಧಿವಂತರ ಥರ, ಜಾನರದ ಥರ ಮಾತಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಮುಖ್ಯವಾದ ಎಲ್ಲಿ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ಬೇಕು, ಅವ್ರ ಫ್ಲಾಟ್ಗೆ ಹೋಗ್ಬೇಕು. ಅವ್ರ ಫ್ಲಾಟ್ಗೆ ಹೋಗೋ ಕೀನೇ ಇಲ್ಲ, ಇನ್ನೆಲ್ಲ ಹೋಗೋದು ಇಲ್ಲ. ಆ ಥರ ಭಕ್ತಿ ಸೇವೆ ತುಂಬ ಈಸಿಯೆಸ್ಟ್ ಪ್ರಾಸೆಸ್. ಅದನ್ನು ಬಿಟ್ಟು ಅದು ಇದು ಅಂತೆಲ್ಲ ಕಂಡಿಡ್ಕೊಂಡು ಓದ್ಕೊಂಡು ಇದೆಲ್ಲ ಮಾಡಿಕೊಂಡು, ಅದಕ್ಕೆ ನಾನು ಅವನು ಏನೇನು ಹೇಳ್ತಾನೋ ಕೇಳ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ. ಇನ್ನೂ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಅವನು ತುಂಬ ಇಂಟ್ರೆಸ್ಟ್ ಆಗಿದ್ದಾನೆ ಭಕ್ತಿ ಸೇವೆ ಮಾಡೋದು. ಏನು ಗುರುನ ಫಾಲೋ ಮಾಡ್ತಾ ಇನ್ನೂ ಏನು ಗೊತ್ತಿಲ್ಲ. ಇವತ್ತೇ ಮಾತಾಡಿದ್ದು, ಇದಕ್ಕೆ ಮುಂದೆನೇ ಮಾತಾಡಿದ್ದೀನಿ. ಬಟ್ ಅವನು ಸಮಾಧಾನ ಆಗಲಿಲ್ಲ. ಇನ್ನು ಸಮಾಧಾನ ಆಗೋದಿಕ್ಕೆ ನಾನು ಹೇಳಿದಲ್ಲ, ಮೊದಲನೇ ತರಗತಿ 2ನೇ ತರಗತಿ ಆ ತರಗತಿನಲ್ಲಿ ಇದ್ದಾನೆ. ಇನ್ನು ಲೋವರ್ ಲೆವೆಲ್ಸ್ ಅಲ್ಲಿ ಇದ್ದಾನೆ. ಇನ್ನು ಅವನಿಗೆ ಇನ್ನೂ ಕನ್ವಿನ್ಸ್ ಆಗಿಲ್ಲ. ನಮ್ಮ ಬುಕ್ಸ್ ಓದಿದ್ದಾನೆ. ಪ್ರಭುಪಾದ ತರ ಇವಾಗ ಅವನು ಅಡಿಗೆ ಮಾಡ್ತಾ ಇದ್ದಾನೆ. ಅಡಿಗೆ ಮಾಡೋದು ಪ್ರಭುಪಾದ ಹೆಂಗ್ ಮಾಡ್ತಾನೋ ಅದೆಲ್ಲ ಮಾಡ್ತಾ ಇದ್ದಾನೆ ಅವನು. ಬಟ್ ಪ್ರಾಸೆಸ್ ಅಲ್ಲಿ ಇದ್ದಾನೆ. ದಾರಿನ ಇದಕ್ಕೆ ಟ್ರ್ಯಾಕ್ ಅಲ್ಲಿ ಇದ್ದಾನೆ. ಟ್ರೈನ್ ಹಿಡ್ಕೊಬೇಕು ಅಷ್ಟೇ. ಟಿಕೆಟ್ ಎಲ್ಲ ತಗೊಂಡ್ಬಿಟ್ಟಿದ್ದಾನೆ. ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಅಲ್ಲ ಇದೇ ಬಂದಿರುತ್ತೆ. ಇದರಿಂದ ಏನಾಗುತ್ತೆ, ಕಾಲ ತುಂಬಾ ನಾಶ ಆಗುತ್ತೆ. ಅಲ್ಲ ಅವನು ತುಂಬಾ ತಿಳುವಳಿಕೆ, ಬುದ್ಧಿ, ಚಮತ್ಕಾರ ಅದೆಲ್ಲ ತೋರ್ಸ್ಕೊಳೋದಲ್ಲ. ಅದನ್ನ ಅವನು ಇನ್ವೆಸ್ಟ್ ಮಾಡ್ತಾ ಇದ್ದಾನೆ. ಇದೆಲ್ಲ ಅವನೇನೋ ಕಳೀತಾ ಇದ್ದಾನೆ. ಹೌದು, ಅವ್ನು ಇದಕ್ಕೆ ಒಂದು ಪದ್ಧತಿ ಫಾಲೋ ಮಾಡ್ತಾ ಇದ್ದಾನೆ. ಮೋಸ್ಟ್ಲಿ ಈಶಾನೇ ಇರ್ಬೇಕು ಅನ್ನೋ ಗೊತ್ತಿಲ್ಲ. ಆ ಈಶಾನಲ್ಲಿ ಇದಾನಲ್ಲ ಇವರು ಸದ್ಗುರು, ಶಾಸ್ತ್ರನೇ ಓದಿಲ್ಲ ಅಂತ ಅವನೇ ಹೇಳ್ತಾರೆ. ಶಾಸ್ತ್ರ ಓದಿಲ್ದೇ ಇರೋನು ಶಾಸ್ತ್ರದ ಬಗ್ಗೆ ಮಾತಾಡಲೇಬೇಕು, ಅರ್ಹತೆನೇ ಇಲ್ಲ ಅವನಿಗೆ. ಇನ್ನೊಂದೇನೆಂದರೆ, ಯಾವ ಆಶ್ರಮದಲ್ಲಿನೂ ಮಹಿಳೆಯರನ್ನ ಸೇರಿಸ್ಕೊಳ್ಳೋದಿಲ್ಲ. ಅವನು ಎಲ್ಲ ಮಹಿಳೆಯರನ್ನೂ ಸೇರಿಸ್ಕೊಂಡು ಅವನ ಮೇಲೆ ನಾನು ನಿಮ್ಗೆ ಹೇಳಿದೆ ಕೇಸೆಲ್ಲ ಇದೆ. ಆಮೇಲೆ ಇವ್ರದ್ದು ನಿಮ್ಮ ಬ್ರಹ್ಮಕುಮಾರೀಸ್ ಇದೆಯಲ್ಲ, ಇಲ್ಲಿದ್ರಲ್ಲ, ಅವು ಬ್ರಹ್ಮಕುಮಾರೀಸ್ ಮೇಲೆ ತುಂಬ ಕೇಸುಗಳಿದೆ. ಅವರಲ್ಲಿ 2-3 ಡಿವಿಷನ್ ಆಗ್ಬಿಟ್ಟಿದ್ದಾರೆ. ಜಗಳ ಆಡ್ಕೊಂಡು ಬೇರೆ ಆಗ್ಬಿಟ್ಟಿದ್ದಾರೆ. ಅವ್ರೇನು ಮಾಡ್ತಾರೆ, ಅವರು ಕೃಷ್ಣ ಹೇಗೆ ಗೋಪಿಯರ ಹತ್ರ ಡ್ಯಾನ್ಸ್ ಆಡ್ದ, ಕೃಷ್ಣನ ಥರ ಗೋಪಿಯ ಥರ ನಾವು ಹೇಗಿರೋದು, ಇದನ್ನೆಲ್ಲ ಅವ್ರು ಮಾಡೋದು ತೋರಿಸ್ತಾರೆ. ಅವರು ತೋರಿಸಿ ನಿಜವಾಗಿ ಆ ಮಹಿಳೆಯರನ್ನ ಆ ಥರ ಇದು ಮಾಡ್ತಾರೆ, ಅವ್ರನ್ನ ತಾಕ್ತಾರೆ. ಇದೆಲ್ಲ ಕೇಸ್ ಮಾಡಿಬಿಟ್ಟಿದ್ದಾರೆ. ಇದು ಹೆಂಗೆ ಗೊತ್ತಾಯ್ತಂದ್ರೆ, ನನಗೆ ಒಂದು ವಿಡಿಯೋ ನಾನು ನೋಡಿದೆ. ಆ ವಿಡಿಯೋನಲ್ಲಿ ಒಂದು ಮಾತಾಜಿ ಹೇಳ್ತಾ ಇದ್ದಾರೆ, ಇದನ್ನು ನಾನು ನಂಬ್ಕೊಂಡು ನನ್ನ ತಂದೆ, ನನ್ನ ತಾಯಿ, ನಮ್ಮ ಅಣ್ಣ ಎಲ್ಲರೂ ಇದನ್ನೇ ನಂಬ್ಕೊಂಡಿದ್ದಾರೆ. ಆದರೆ ನನಗೆ ನಾನು ಒಂದು ಗುರೂಜಿನ ಹೋಗಿ ಮೀಟ್ ಮಾಡಿದ್ಮೇಲೆ ನಂಗೆ ಗೊತ್ತಾಯ್ತು ಇವ್ರು ಎಷ್ಟು ಮೋಸವಾಗಿದ್ದಾರೆ ಅಂತೇಳಿ. ನನಗೆ ಆವಾಗ ಗೊತ್ತಾಯ್ತು. ಯಾಕಂದ್ರೆ ಇಂದ್ರಿಯಗಳ ಕಂಟ್ರೋಲ್ ಇಲ್ಲ ಅವರಲ್ಲ. ಅವ್ರಿಗೆ ಗುರು ಇಲ್ಲ, ಸರಿಯಾದ ಪ್ರಾಮಾಣಿಕವಾದ ಅವ್ರಿಗೆ ಗುರು ಇಲ್ಲ. ಇನ್ನೊಂದೇನಂದ್ರೆ ಅವ್ರು ಇನ್ನೂ ಶುದ್ಧಿ ಆಗಿಲ್ಲ. ಹೃದಯ ಕಾಮಕ್ರೋಧಗಳಿಂದ ಇದೆ, ಇನ್ನೂ ತುಂಬಿಕೊಂಡಿದೆ. ಆ ಕಾಮಕ್ರೋಧಗಳಿಂದ ಬಿಡುಗಡೆ ಆಗಿಲ್ಲ. ನಮಗೂ ಆಗಿಲ್ಲ ಇನ್ನೂ. ಆದ್ರೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ರೈಟ್ ಆನ್ ಟ್ರ್ಯಾಕ್ ಅಲ್ಲಿ ಇದ್ದೀವಿ. ನಾವು ಕರೆಕ್ಟ್ ಟ್ರ್ಯಾಕ್ ಅಲ್ಲಿ ನಿಂತ್ಕೊಂಡಿದ್ದೀವಿ. ಈಗ ಏರ್ಪೋರ್ಟ್ ಅಲ್ಲಿ ಹೋದ್ರೆ ನಮ್ಗೊಂದು ಈ ನಂಬರ್ ಕೊಡ್ತಾರೆ, ಈ ಫ್ಲಾಟ್ ನಂಬರ್ ಇಲ್ಲಿ ಹೋಗಿ ಅಂತ. ಆ ಫ್ಲಾಟ್ ನಂಬರ್ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಬಟ್ ಫ್ಲೈಟ್ ಹಿಡಿಬೇಕಷ್ಟೇ. ನಾವು ಫ್ಲೈಟ್ ಕ್ಯಾಚ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ. ಟಿಕೆಟ್ ಎಲ್ಲ ರೆಡಿಯಾಗಿದೆ. ಸೊ ಈ ಥರ ಹುಡ್ಕೊಂಡು ಈ ಟೈಮೆಲ್ಲ ತುಂಬ ವೇಸ್ಟ್ ಮಾಡ್ತಾರೆ. ಆಲ್ರೆಡಿ ಇದೆಲ್ಲ ರೆಡಿಯಾಗಿದೆ. ಕಪ್ ಆಫ್ ಜ್ಯೂಸ್ ಆರ್ಡರ್ ಮಾಡಿದ್ರೆ ಹೋಟ್ಲಲ್ಲಿ ಟಕ್ಕಂತ ಎತ್ಕೊಂಬಂದು ಕೊಟ್ಬಿಡ್ತಾರೆ. ಆ ಥರ ರೆಡಿಯಾಗಿದೆ, ರೆಡಿಮೇಡು. 2 ಮಿನಿಟ್ ನೂಡಲ್ಸ್ ಬರುತ್ತಲ್ಲ, ಮ್ಯಾಗಿ ನೂಡಲ್ಸ್, ಆ ಥರ ರೆಡಿಯಾಗಿದೆ. ಹಿಂಗೆ ಉಯ್ದುಬಿಟ್ಟು ಪಾತ್ರೆಯಲ್ಲಿ ಹಿಂಗೆ ಸ್ಟೀಮ್ ಕೊಟ್ರೆ ಮುಗೀತು ಅಷ್ಟೇ. ನೀವು ಬಿಸಿನೀರು ಹಾಕ್ಬಿಟ್ರೆ, ನೀವು ಇದು ಚಾರ್ಧಾಮ್ಗೆ ಹೋದ್ರೆ ನಿಮ್ಗೆ ನೋಡಬೇಕು, ಎಲ್ಲ ಕಡೆ ನೂಡಲ್ಸೆ. ಏನ್ ಮಾಡ್ತಾರೆ ಗೊತ್ತಾ, ನೂಡಲ್ಸ್ ಪ್ಯಾಕೆಟ್ ಇಟ್ಕೊಂತಾರೆ, ಬಿಸಿನೀರು ರೆಡಿಯಾಗಿ ಇಟ್ಕೊಂತಾರೆ. 30 ರೂಪಾಯಿ 10 ರೂಪಾಯಿ ಇರುತ್ತೆ ಅಷ್ಟೇ. ಅದು 50 ರೂಪಾಯಿ ನಾವು ತಗೊಂತಾರೆ. ಆ ನೂಡಲ್ಸ್ ಮೇಲೆ ಒಯ್ದು ಬಿಡ್ತಾರೆ, ಬಿಸಿನೀರು ಒಯ್ದ್ಬಿಟ್ಟು ತಗೊಳ್ಳಿ ನೂಡಲ್ಸ್ ಅಷ್ಟೇ. ಅಲ್ಲಿ ಬೇರೆ ಏನೂ ಸಿಕ್ಕಲ್ಲ. ಬರೀ ಚಪಾತಿ, ನೂಡಲ್ಸು, ಬಿಸ್ಕೆಟ್ ಪ್ಯಾಕೆಟ್ ಇದೆ ಸಿಕ್ಕದು, ಬೇರೆ ಏನೂ ಸಿಕ್ಕಲ್ಲ. ಟೀ, ಕಾಫಿ ನಾವು ತಿನ್ಕೊಂಡು ಹೋಗ್ಬಿಡ್ಬೇಕು. ತಿನ್ಕೊಂಡು ರೆಡಿಯಾಗಿ ತಿನ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಫ್ರೂಟ್ಸ್, ಗಿಟ್ಸ್, ಸೌದೆಕಾಯಿ ಎಲ್ಲ ಸಿಗುತ್ತೆ. ಅದೆಲ್ಲ ಕೆಲವು ಐಟಮ್ ಎಲ್ಲ ಸಿಗುತ್ತೆ. ಆ ಥರ ಇದು ರೆಡಿಯಾಗಿದೆ. ಭಕ್ತಿ ಯೋಗ ಅನ್ನೋದು ಬಂದು ರೆಡಿಮೇಡು. ನಾವು ಏನು ಇದ್ರ ಬಗ್ಗೆ ಇದು ಹುಡ್ಕೊಂಡು, ಅದು ರಿಸರ್ಚ್ ಅಂತಲ್ಲ,
ರಿಸರ್ಚ್ ಮಾಡೋ ಅವಶ್ಯಕತೆ ಇಲ್ಲ, ಹುಡ್ಕೊಂಡು ಅದನ್ನೆಲ್ಲ ಆರೈಚಿ ಅಂತಾರೆ ತಮಿಳಲ್ಲಿ. ಕನ್ನಡದಲ್ಲಿ ಏನೋ ಮರ್ತೋಗ್ಬಿಟ್ಟೆ ನಾನು. ಅಲ್ಲ, ರಿಸರ್ಚ್ ಮಾಡೋದಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋದು, ಅನ್ವೇಷಣೆ ಮಾಡ್ಕೊಂಡಿರೋದು. ಎಲ್ಲಪ್ಪ ಇನ್ನೇನ್ ಮಾಡ್ಬೇಕು, ಇನ್ಯಾವ ಪ್ರಾಸ, ಇದಾಕಿದ್ರೆ ಇದಾಗತ್ತಾ, ಅದಾಕಿದ್ರೆ ಈ ಪದ್ಧತಿನಲ್ಲಿ ಹೋದ್ರೆ ನಾವು ಭಗವಂತ ಹತ್ರ ಹೋಗಾಗತ್ತಾ, ಈ ಪದ್ಧತಿ ಹೋದ್ರೆ ಭಗವಂತ ಹತ್ರ ಹೋಗಾಗತ್ತಾ ಅಂತ ಹೇಳಿ ನಾವು ಅನ್ವೇಷಣೆ ಮಾಡ್ಕೊಂಡಿದ್ದೀರಿ. ಅದು ಮಾಡೋ ಅವಶ್ಯಕತೆನೇ ಇಲ್ಲ, ರೆಡಿಯಾಗಿದೆ ಇಲ್ಲಿ. ಅದಕ್ಕೆ ಇವರು ಸ್ಪೆಕ್ಯುಲೇಷನ್ ಅಂದ್ರೆ ಮನಸ್ಸಿನಲ್ಲಿ ನಮ್ಗೆ ಏನೇನು ತೋರಿಸ್ತೋ ಅದೆಲ್ಲ ಮಾಡೋದು. ನೆಕ್ಸ್ಟ್ ಓದಿ 22. ಅಥೋ ವೈ ಕವಯೋ ನಿತ್ಯಂ ಕಾವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತಿ ಆತ್ಮ ಪ್ರಸಾದನಿಂ. ಅಥೋ ವೈ ಕವಯೋ ನಿತ್ಯಂ ಭಕ್ತಿಂ ಪರಮಯಾ ಮುದಾ ವಾಸುದೇವೇ ಭಗವತಿ ಕುರ್ವಂತಿ ಆತ್ಮ ಪ್ರಸಾದನಿಂ. ಅನುವಾದ. ವಾಸ್ತವಿಕವಾಗಿ ಅನಾದಿ ಕಾಲದಲ್ಲೂ ಎಲ್ಲಾ ದಿವ್ಯವಾದಿಗಳು ಪರಮಪುರುಷ ಭಗವಾನ್ ಕೃಷ್ಣನಿಗೆ ಆನಂದ ಭರಿತರಾಗಿ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ, ಏಕೆಂದರೆ ಅಂತಹ ಭಕ್ತಿ ಸೇವೆ ಆತ್ಮಕ್ಕೆ ಚೈತನ್ಯವನ್ನು ಕೊಡುತ್ತದೆ. ನೋಡಿ, ಇಲ್ಲಿ ಹೇಳ್ತಾರೆ ಭಗವಂತನಿಗೆ ಭಗವಂತನ ಸೇವೆ ಮಾಡೋದ್ರಿಂದ ಅವ್ರಿಗೇನಾಗುತ್ತೆ, ಆತ್ಮಗೆ ಚೈತನ್ಯ ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಕೊಡುತ್ತದೆ. ದಿ ಸ್ಪೆಷಾಲಿಟಿ ಆಫ್ ಡಿವೋಷನ್ ಸರ್ವಿಸ್ ಅಂಡ್ ದಿ ಪರ್ಸನಾಲಿಟಿ ಆಫ್ ಗಾಡ್ ಲಾರ್ಡ್ ಶ್ರೀ ಕೃಷ್ಣ is specifically mentioned herein. The Lord Krishna is the Swayam Rupa personality of God and all other forms of Godhead, beginning from Sri Baladev, Sankrishna, Vasudeva, Anuruddha, Pradyumna, Narayana, and extending to the Purusha avatars, Guna avatars, Lila avatars, Yuga avatars, and many thousands of manifestations. ಅದು ಓದಿ ಬಂದದ್ದು ಒಂದು 5 ಲೈನ್ ಓದಿ. ಪರಮಪುರುಷ ಕೃಷ್ಣನಿಗೆ ಸಲ್ಲಿಸುವ ಭಕ್ತಿಯುತ ಸೇವೆಯು ವೈಶಿಷ್ಟ್ಯವನ್ನು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಪರಮಪುರುಷನ ವೈಶಿಷ್ಟ್ಯವನ್ನು, ಭಕ್ತಿ ಸೇವದ ವೈಶಿಷ್ಟ್ಯವನ್ನು ಅಲ್ವಾ, ಸೇವೆಯ ವೈಶಿಷ್ಟ್ಯವನ್ನು ಇಲ್ಲಿ ವಿಶೇಷವಾಗಿ ಉಲ್ಲೇಖಿಸಲಾಗಿದೆ. ಶ್ರೀಕೃಷ್ಣ ಸ್ವಯಂ ರೂಪ ಪರಮಪುರುಷನಾಗಿದ್ದಾರೆ. ಯಾರು ಪರಮಪುರುಷ ಇಲ್ಲಿ? ಅದೇ ಸ್ವಯಂ ರೂಪ, ಅದೇ ಒರಿಜಿನಲ್ ಫಾರ್ಮ್. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಪರಮಪುರುಷನ ಇತರ ರೂಪಗಳಾದ ಶ್ರೀ ಬಲದೇವ, ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣದಿಂದ ಆರಂಭಿಸಿ ಪುರುಷಾವತಾರ, ಪುರುಷಾವತಾರ ಯಾರು? ಪುರುಷಾವತಾರ ಕೃಷ್ಣ ಅಲ್ಲ, ಕೃಷ್ಣನೇ. ಪುರುಷಾವತಾರಗಳು ಯಾವುದು? ನಾರಾಯಣ, ವಾಸುದೇವ ಅಲ್ಲ, ಪುರುಷಾವತಾರ ಯಾವ್ದಂದ್ರೆ 3: ಮಹಾವಿಷ್ಣು, ಗರ್ಭದಾಯಕ ವಿಷ್ಣು, ವಿಷ್ಣು. ಇವರು ಪುರುಷಾವತಾರ. ಗುಣಾವತಾರ, ಲೀಲಾವತಾರ, ಯುಗಾವತಾರ. ಗುಣಾವತಾರ ಯಾರು? ಗುಣಾವತಾರ ಅದನ್ನು 3 ಗುಣಾವತಾರ. ಸತ್ವಗುಣಕ್ಕೆ ಒಬ್ಬರು ಅಧಿಕಾರಿ, ರಜೋಗುಣಕ್ಕೆ ಒಬ್ಬರು ಅಧಿಕಾರಿ, ತಮಗುಣಕ್ಕೆ ಒಬ್ಬರು ಅಧಿಕಾರಿ. ವಿಷ್ಣು, ಬ್ರಹ್ಮ, ಶಿವ ಇವರು ಗುಣಾವತಾರಗಳು. ಲೀಲಾವತಾರ ಕೃಷ್ಣನ್ ಮಾಡೋ ಲೀಲೆಗಳೆಲ್ಲ ಅವತಾರಗಳು. ನರಸಿಂಹ ಲೀಲಾ, ಗೋವರ್ಧನ ಲೀಲಾ, ಇದೆಲ್ಲ ಲೀಲಾ ಅವತಾರಗಳು. ಯುಗಾವತಾರ ಅಂದ್ರೆ ಮನ್ವಂತರ ಅವತಾರ. ಅದೇ ಯುಗ ಅಂದ್ರೆ ಒಂದು ಯುಗಕ್ಕೂ ಭಗವಂತ ಅವತಾರ ತಗೋತಾರಲ್ಲ, ಅದು ಯುಗ ಅವತಾರ. ಅಲ್ಲ, ಯುಗ ಚತುರ್ಯುಗ, 4 ಯುಗಗಳಿಗೆ ಒಳಗೊಂಡಂತೆ ಪರಮಪುರುಷನ ಇತರ ಹಲವು ಸಾವಿರಾರು ರೂಪಗಳು ಭಗವಾನ್ ಕೃಷ್ಣನ ಸಮಗ್ರ ಅಂಶ ಹಾಗೂ ಅವಿಭಾಜ್ಯ ಅಂಗಗಳು. ಸಮಗ್ರ ಅಂಶ ಹಾಗೂ ಅವಿಭಾಜ್ಯ ಅಂಗಗಳು. ಅದು ಎರಡು ನೀವು ಅರ್ಥ ಮಾಡ್ಕೊಬೇಕು. ಇನ್ನೊಂದ್ಸಲ ಓದಿ. ಸಮಗ್ರ ಶ್ರೀಕೃಷ್ಣನ ಸಮಗ್ರ ಅಂಶ. ಕೃಷ್ಣನಿಂದ ಬರೋರು ಯಾರು ಅಂದ್ರೆ ಇವರು ಬಲದೇವರು. ಅದು ಏನಂಶ? ಅದು ಸಮಗ್ರ ಅಂಶ. ಬೇರೆ ಇಂಟಗ್ರಲ್ ಇನ್ನೊಂದು ಓದಿ. ಸಮಗ್ರ ಅಂಶ ಅವಿಭಾಜ್ಯ ಅಂಗಗಳು. ಅವಿಭಾಜ್ಯ ಅಂಗಗಳು ಅಂದ್ರೆ ಇವರೆಲ್ಲ: ಸಂಕರ್ಷಣ, ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ. ಇವರೆಲ್ಲ ಯಾರು? ಅವಿಭಾಜ್ಯ. ಭಾಜ್ಯನಾ? ಅವಿಭಾಜ್ಯ. ಅವಿಭಾಜ್ಯ. ಓಕೆ. ಓದಿ. ಅವಿಭಾಜ್ಯ ಅಂಗಗಳೇ ಆಗಿವೆ. ಜೀವಿಗಳು ಪರಮಪುರುಷನ ವಿಭಿನ್ನ ಅಂಶಗಳೇ ಆಗಿವೆ. ಆದ್ದರಿಂದ ಶ್ರೀ ಚೈತನ್ಯ ಜೀವಿಗಳು ಪುರುಷನ ವಿಭಿನ್ನ ಅಂಶಗಳು ಅಂದ್ರೆ ನಾವೆಲ್ಲರೂ ಯಾರಂದ್ರೆ ಭಗವಂತನ ವಿಭಿನ್ನ ಅಂಶಗಳು. ನಾವು ಸೆಪರೇಟೆಡ್ ಪಾರ್ಟ್ಸ್. ಭಗವಂತನಿಂದ ಬೇರೆ ಬಂದಿರೋರು ನಾವೆಲ್ಲ. ಅದೇ ಭೌತಿಕ ಪ್ರಕೃತಿ, ಈ ಪ್ರಪಂಚ, ಭೌತಿಕ ಪ್ರಪಂಚ. ಆದ್ದರಿಂದ ಶ್ರೀಕೃಷ್ಣ ದೇವತ್ವದ ಮೂಲ ರೂಪ, ಅನೇಕ ದೈವಿಕತೆಯ ಕೊನೆಯ ಪದ. ಹೀಗೆ ಅವನು ಉನ್ನತ ದಿವ್ಯವಾದಿಗಳಿಗೆ ಹೆಚ್ಚು ಆಕರ್ಷಕನಾಗಿದ್ದಾನೆ. ಅವರು ಭಗವಂತನ ಸನಾತನ ಲೀಲೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಶ್ರೀಕೃಷ್ಣ ಮತ್ತು ಬಲದೇವರ ಉಳಿದು ಪರಮಪುರುಷನ ಮಿಕ್ಕ ರೂಪಗಳಲ್ಲಿ ಆಪ್ತ ವೈಯಕ್ತಿಕ ಸಂಪರ್ಕಕ್ಕೆ ಬ್ರಜಭೂಮಿಯಲ್ಲಿ ಭಗವಂತನ ದೈವಿಕ ಲೀಲೆಯಲ್ಲಿ ಇದ್ದಂತೆ ಅವಕಾಶವಿಲ್ಲ. ಏನದು? ಅದು ಇನ್ನೊಂದ್ಸಲ ಓದಿ. ಬ್ರಜಭೂಮಿ ಆಪ್ತ
ವೈಯಕ್ತಿಕ ಸಂಪರ್ಕಕ್ಕೆ ವ್ರಜಭೂಮಿಯಲ್ಲಿ ಭಗವಂತನ ದೈವಿಕ ಲೀಲೆಯಲ್ಲಿ ಇದ್ದಂತೆ ಅವಕಾಶವಿಲ್ಲ. ಆ ಶ್ರೀಕೃಷ್ಣನ ದೈವಿಕ ಲೀಲೆ ಕೆಲವು ಅಲ್ಪಮತಿಗಳ ವಾದ ಮಾಡುವಂತೆ ಹೊಸದಾಗೇನು ಒಪ್ಪಿಕೊಂಡಿದ್ದಲ್ಲ. ಅವನ ಲೀಲೆಗಳು ಸನಾತನವಾದವು. ಕಾಲಾಂತರದಲ್ಲಿ ಬ್ರಹ್ಮನ ದಿನಕ್ಕೆ ಒಂದು ಬಾರಿ ತೋರಿದಂತಾವು. 24 ಗಂಟೆಗಳಿಗೊಮ್ಮೆ ಪೂರ್ವ ದಿಗಂತದಲ್ಲಿ ಸೂರ್ಯ ಉದಯಿಸಿದ ಹಾಗೆ. ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಈ ಲೀಲೆಗಳೆಲ್ಲ ಅದು ಹೊಸದೇನಲ್ಲ, ಇದು ಎಷ್ಟೋ ವರ್ಷಗಳಿಂದ ಎಷ್ಟೋ ಯುಗಗಳಿಂದ ಬರ್ತಾನೆ ಇದೆ. ಇದು ಯಾವುದು ಇದು ಹೊಸದಲ್ಲ, ನೂತನವಾಗಿ ಬಂದಿರೋದೇನಿಲ್ಲ. ಇದು ಎಷ್ಟೋ ವರ್ಷಗಳಿಂದ ಬರ್ತಾನೆ ಇದೆ, ಇನ್ಮೇಲೂ ಬರ್ತಾ ಇದೆ, ಇನ್ಮೇಲೂ ಈ ಲೀಲೆಗಳು ನಡೀತಾನೆ ಇರುತ್ತೆ. ಹಾ, ಓಕೆ. ಸಪ್ತಂ ನಿರೋಧ ಮಸ್ತಕ 23ನೇದು. ಸತ್ವಂ ರಜಸ್ತಮ ಇತಿ ಪ್ರಕೃತಿರ್ಗುಣೈಸ್ತೈರ್ 23. ಯುಕ್ತ ಪರಾ ಪುರುಷ ಏಕ ಇಹಸ್ಯ ದತ್ತೇ ಸ್ಥಿತಿಯಾದೇಯೇ ಅರಿವಿರ್ನಿಸಿ ಹಾರೇತಿ ಸಮಗ್ನಃ. ತತ್ರ ಕಾಲು ಸತ್ವ ಶ್ರೇಯಾಸ್ಮಿ ತತ್ರ ಕಾಲು ಸತ್ವತನೋ ನೃಣಾಂಶು. ಶ್ರೇಯಾಂಸಿ ತತ್ರ ಕಾಲು ಸತ್ವತನೋ ನೃಣಾಂಶು. ಅನುವಾದ. ದಿವ್ಯನಾದ ಪರಮಪುರುಷ ರಜಸ್ಸು ತತ್ವ ತಮಸಗಳೆಂಬ 3 ಐಹಿಕ ಗುಣಗಳೊಂದಿಗೆ ರತ್ನಮ್ಮ ಮನಿ ಓದಿ ಮಾಡಿ ನಿಧಾನಕ್ಕೆ ಓದಿ, ನಿಧಾನಕ್ಕೆ ಸ್ಪೆಕ್ಸ್ಬೇಕಾ? ಅಲ್ಲ ಸ್ಪೆಕ್ಸ್ ನಿಮ್ಗೆ ಒಂದು ನಿಮಿಷ ಇದೇನಾ? ಅಲ್ಲಿ ಕೊಡಿ. ಇವಳೇ ಮೇಡಮ್ ಇಲ್ಲ. ಹೌದು. ಸರಿ, 23 ಅನುವಾದ. ದಿನವಾದ ಪರಮಪುರುಷನ ರಜಸ್ಸು ಸತ್ಯ ತಮಸ್ಸುಗಳೆಂಬ 3 ಐಹಿಕ ಗುಣಗಳೊಂದಿಗೆ ಪರೋಕ್ಷಿಕವಾಗಿ ಸಂಪರ್ಕ ಹೊಂದಿದ್ದಾನೆ. ಐಹಿಕ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಾಗಿ ಮಾತ್ರ ಆತ್ಮನನ್ನು ಬ್ರಹ್ಮ ವಿಷ್ಣು ಶಿವ 3 ಗುಣಾತ್ಮಕ ರೂಪಗಳನ್ನು ಅಂಗೀಕರಿಸುತ್ತಾನೆ. ಈ ಮೂರರಲ್ಲಿ ಸತ್ಯ ಗುಣಾತ್ಮಕ ರೂಪನಾದ ವಿಷ್ಣುವಿನಿಂದ ಎಲ್ಲ ಮನುಷ್ಯರು ಅಂತಿಮ ಸ್ಥಿತಿಯನ್ನು ಶ್ರೇಯಸ್ಸನ್ನು ಸಾಧಿಸಿಕೊಳ್ಳಬಹುದಾಗಿದೆ. ಭಾವಾರ್ಥ. ಮೇಲೆ ವಿವರಿಸಿದಂತೆ ಶ್ರೀಕೃಷ್ಣನ ಸಮಗ್ರ ಅಂಶಗಳಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸಬೇಕು ಎಂಬುದನ್ನು ಈ ಹೇಳಿಕೆ ದೃಢಪಡಿಸುತ್ತದೆ. ಶ್ರೀಕೃಷ್ಣನು ಮತ್ತು ಅವನ ಸಮಗ್ರ ಅಂಶಗಳೇ ವಿಷ್ಣು ತತ್ವ. ಶ್ರೀಕೃಷ್ಣನಿಂದ ಮುಂದಿನ ರೂಪ ಬಲದೇವ, ಬಲದೇವನಿಂದ ಸಂಕರ್ಷನಿಂದ ನಾರಾಯಣನಿಂದ ಎರಡನೇ ಸಂಕರ್ಷಣ, ಆ ಸಂಕರ್ಷಣೆಯಿಂದ ವಿಷ್ಣು ಪುರುಷ ಅವತಾರಗಳು. ಐಹಿಕ ಪ್ರಪಂಚದಲ್ಲಿ ವಿಷ್ಣು ಅಥವಾ ಸತ್ವಗುಣದ ಅಧಿದೇವತೆಯೇ ಕ್ಷೀರೋದಾಯಕ ಈ ವಿಷ್ಣು ಅಥವಾ ಪರಮಾತ್ಮ ಪುರುಷ ಅವತಾರ. ಬ್ರಹ್ಮ ತೇಜಸ್ಸಿನ ಅಧಿದೇವತೆ, ಶಿವ ತಮಸ್ಸಿನ ಅಧಿದೇವತೆ. ಈ ಮೂವರು ಐಹಿಕ ಪ್ರಪಂಚದ 3 ಗುಣಗಳ ವಿಭಾಗ ಮುಖ್ಯಸ್ಥರು. ಬ್ರಹ್ಮನ ತೇಜೋಗುಣದಿಂದ ಸೃಷ್ಟಿ ಸಾಧ್ಯವಾಗುತ್ತದೆ. ಅದನ್ನು ನಾಶ ಮಾಡಬೇಕಾಗಿ ಬಂದಾಗ ಶಿವ ತಾಂಡವ ನೃತ್ಯದಿಂದ ಅದನ್ನು ಎಸೆಗೆಯುವನು. ಐಹಿಕವಾದಿಗಳು ಮತ್ತು ಮೂಢ ಮನುಷ್ಯರು ಕ್ರಮವಾಗಿ ಬ್ರಹ್ಮ ಮತ್ತು ಶಿವನನ್ನು ಪೂಜಿಸುವರು. ಆದರೆ ಶುದ್ಧ ದಿವ್ಯವಾದಿಗಳು ಸತ್ವರೂಪನಾದ ವಿಷ್ಣುವಿನ ವಿಭಿನ್ನ ರೂಪಗಳನ್ನು ಪೂಜಿಸುವರು. ಇಲ್ಲಿ ಕೃಷ್ಣನ ಅವತಾರಗಳು, ವಿಷ್ಣು ಅವತಾರಗಳು ಇವರೆಲ್ಲ ಏನೇನು ಸೇವೆ ಮಾಡ್ತಾ ಇದ್ದಾರೆ, ಯಾವ ಥರ ಒಂದು ಈ ಭೌತಿಕ ಪ್ರಪಂಚನ ಯಾವ ಥರ ಸೃಷ್ಟಿ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ. ಕೃಷ್ಣ ಇಂದ ಬಲರಾಮನಿಂದ ಯಾರು ಬರ್ತಾರೆ? ಸಂಕರ್ಷಣ ಆದ್ಮೇಲೆ ಅದೆಲ್ಲ ಬಂದ್ಬಿಡ್ತಾರೆ. ಮೊದಲನೇ ಸಂಕರ್ಷಣದಲ್ಲೇ ಬಲದೇವ ಸಂಕರ್ಷಣನಾಗಿ ವಿಸ್ತರಣೆ ಮಾಡ್ಕೊಳ್ಳುವಾಗ ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅವ್ರು 3 ಬಂದ್ಬಿಡ್ತಾರೆ. ಅದಾದ್ಮೇಲೆ ಸಂಕರ್ಷಣ ಏನ್ ಮಾಡ್ತಾರೆ, ನಾರಾಯಣನಾಗಿ ವಿಸ್ತರಣೆ ಮಾಡ್ಕೊತಾರೆ.
ಆ ನಾರಾಯಣನೇ ಎಲ್ಲದಕ್ಕೂ ಮೂಲ. ಮೂಲ. ಆ ನಾರಾಯಣ ಮಾಡ್ತಾರೆ. ಮತ್ತೆ ಎರಡನೇ ಸಂಕರ್ಷನಾಗಿ ಸೃಷ್ಟಿ ಆಗ್ತಾರೆ, ವಿಸ್ತರಣೆ ಮಾಡ್ಕೊಂತಾರೆ. ಮೊದಲನೇ ಸಂಕರ್ಷಣ ಬಲದೇವಿಂದ ಬರ್ತಾರೆ. ಆ ಸಂಕರ್ಷಣ ಬರುವಾಗ ಪ್ರದ್ಯುಮ್ನ, ವಾಸುದೇವ, ಅನಿರುದ್ಧ ಇವರು ಬಂದ್ಬಿಡ್ತಾರೆ. ಅದಾದ್ಮೇಲೆ ಸಂಕರ್ಷಣ, ಮೊದಲನೇ ಸಂಕರ್ಷಣ ಇದೆ, ನಾರಾಯಣ ಬರ್ತಾನೆ. ಇದು ಹೇಳುವಾಗ ಎಲ್ಲಾದ್ರೂ ನಾವು ಗಮನ ಕೊಟ್ರೆ ನಮ್ಮ ಜನ್ಮದಲ್ಲಿ ನಮ್ಗೆ ಅರ್ಥ ಆಗಲ್ಲ. ಇದೊಂದು ಅರ್ಥ ಮಾಡ್ಕೊಬೇಕು ನಾವು. ಕೃಷ್ಣಯಿಂದ ಬಲದೇವ ಬರ್ತಾನೆ, ಬಲದೇವಿಯಿಂದ ಸಂಕರ್ಷಣ ಬರ್ತಾನೆ, ಸಂಕರ್ಷಣದಿಂದ ನಾರಾಯಣ ಬರ್ತಾನೆ, ನಾರಾಯಣದಿಂದ ಮತ್ತೆ ಎರಡನೇ ಸಂಕರ್ಷಣ ಬರ್ತಾನೆ. ಆ ಎರಡನೇ ಸಂಕರ್ಷಣದಿಂದ ಮತ್ತೆ ಏನ್ ಮಾಡ್ತಾರೆ ಇಲ್ಲಿ ವಿಷ್ಣು, ಮಹಾವಿಷ್ಣು, ಮಹಾತತ್ವ ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ಮಹಾತತ್ವ ಬಗ್ಗೆ. ಆ ಮಹಾವಿಷ್ಣು ಬರ್ತಾರೆ. ಆ ಮಹಾವಿಷ್ಣುವಿಂದ ಏನಾಗ್ತಾರೆ ಪುರುಷಾವತಾರಗಳು ಬರ್ತಾರೆ. ಪುರುಷಾವತಾರಗಳು ಯಾರು? ಕಾರಣೋದಾಯಕ್ಷಾಯ ವಿಷ್ಣು, ಗರ್ಭೋದಾಯಕ್ಷಾಯ ವಿಷ್ಣು, ಕ್ಷೀರೋದಾಯಕ್ಷಾಯ ವಿಷ್ಣು. ಆ ಗರ್ಭೋದಾಯಕ್ಷಾಯ ವಿಷ್ಣುನೇ, ಆ ಕಾರಣೋದಾಯಕ್ಷಾಯ ವಿಷ್ಣು ಏನ್ ಮಾಡ್ತಾನೆ? ಸೃಷ್ಟಿ ಮಾಡ್ತಾನೆ. ಅವರೇ ಮಹತ್ತತ್ವ. ಮಹತ್ತತ್ವ, ಪ್ರಧಾನ, ಪ್ರಕೃತಿ. ಇದು ಸ್ಟೇಜಸ್ಸು. ಹೆಂಗೆ ಒಂದು ಗರ್ಭಿಣಿ ಬಂದು ಸ್ಟೇಜ್ ತಗೊಂತಾಳೆ, ಮೊದಲನೇ ತಿಂಗಳು, ಎರಡನೇ ತಿಂಗಳು, ಆರನೇ ತಿಂಗಳು ಅಂತ ಸ್ಟೇಜ್ ತಗೊಂತಾರೋ, ಆ ಥರ ಈ ಪ್ರಕೃತಿ ಪ್ರಪಂಚನೂ ಸ್ಟೇಜ್ ಬೈ ಸ್ಟೇಜು ಗರ್ಭಿಣಿ ಆಗೋದಿಕ್ಕೆ, ಮಗು ಹುಟ್ಟೋದಿಕ್ಕೆ, ಅಂದ್ರೆ ಸೃಷ್ಟಿ ಮಾಡೋದಿಕ್ಕೆ ಸ್ಟೇಜ್ ತಗೊಂತಾರೆ. ಅದೇ ಮಹಾತತ್ವ, ಪ್ರಕೃತಿ, ಆಮೇಲೆ ಇದು ಪ್ರಧಾನ. ಈ ಮಹಾತತ್ವ ಅನ್ನೋದು ಬಂದು ಸ್ಟೇಜು. ಇದು ಅದೇ ಮಗುನ ಡೆಲಿವರಿ ಮಾಡೋ ಸ್ಟೇಜ್ ಟೈಮ್ ಕೊಡ್ತಾರಲ್ಲ ಇವಾಗ, ಡೆಲಿವರಿ ಡೇಟು. ಅದಕ್ಕೆ ಮುಂದೆ ಏನು ಮಾಡ್ತಾರೆ, ಮೊದಲನೇ 2 ತಿಂಗಳು, 3 ತಿಂಗಳು ಅಂತ ಒಂದು ಸ್ಟೇಜ್ ಕೊಡಿರ್ತಾರೆ. ಆ ಸ್ಟೇಜ್ ಆದಮೇಲೆ ಏನು ಮಾಡ್ತಾರೆ, ಈ ಒಂದು ತಾಯಿ ಬಂದು ಗರ್ಭಿಣಿ ಆಗ್ತಾರೆ. ಆ ಗರ್ಭಿಣಿ ಆದಮೇಲೆ ಏನಾಗುತ್ತೆ, ಆ ಗರ್ಭಿಣಿ ಮತ್ತೆ ಡೆಲಿವರಿ ಯಾವ ಡೇಟ್ ಅಂತ ಕೊಟ್ಬಿಟ್ಟು ಡೆಲಿವರಿನೂ ಮಾಡ್ಬಿಡ್ತಾರೆ. ಈ ಥರನೇ ಈ ಪ್ರಕೃತಿನ ಕಾರಣೋದಾಯಕ್ಷ ವಿಷ್ಣು ಅಂದರೆ ಮಹತ್ತತ್ವ ಡೆಲಿವರಿ ಮಾಡುತ್ತೆ, ಅಂದರೆ ಸೃಷ್ಟಿ ಮಾಡುತ್ತೆ. ಈ ಪ್ರಧಾನ ಅನ್ನೋದೇನಂದ್ರೆ ಸ್ಟೇಜು. ಆ ಮಹತ್ತತ್ವ ಬರೋದಕ್ಕೆ ಸ್ಟೇಜ್ ಇದು. ಪ್ರಕೃತಿ ಪ್ರಧಾನ ಬಂದು ನಾನು ಹೇಳಿದಲ್ಲ, 8 ವರ್ಷದ ಹುಡುಗಿ, 18 ವರ್ಷದ ಹುಡುಗಿ, ಆಮೇಲೆ 28 ವರ್ಷದ ಒಂದು ಮಹಿಳೆಯ ಈ ತರ ಸ್ಟೇಜಸ್ಸು ಈ ಭೌತಿಕ ಸೃಷ್ಟಿ ಇದು ಮಾಡೋದಕ್ಕೆ. ಆಮೇಲೆ ಭಗವಂತ ಏನ್ ಮಾಡ್ತಾನೆ, ತನ್ನ ದೃಷ್ಟಿಯಿಂದ ಈ ಪ್ರಕೃತಿನ ನೋಡ್ತಾನೆ. ಈ ಪ್ರಕೃತಿ ಪ್ರಪಂಚನ ಯಾರು ಆಡಳಿತ ಮಾಡೋದು? ಪ್ರಕೃತಿ ಪ್ರಪಂಚ ಮಾಯಾದೇವಿ, ದುರ್ಗಾ ತಂಗಿ. ಆ ಕೃಷ್ಣನ ತಂಗಿ ಹತ್ರ ಇವರು ಇದು ಮಾಡೋಕ್ಕಾಗಲ್ಲ, ಗರ್ಭವತಿ ಮಾಡೋಕ್ಕಾಗಲ್ಲ. ಅದಕ್ಕೆ ಶಂಭುನ ಆ ದೃಷ್ಟಿನಲ್ಲಿ ಶಂಭುನ್ ಬಿಡ್ತಾರೆ, ಶಂಭುನ್ ಸೃಷ್ಟಿ ಮಾಡ್ತಾರೆ. ಆ ಶಂಭು ಯಾರು? ಶಿವ. ಶಿವಾಗೆ ದುರ್ಗಾಗೆ ಅವರು